ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಅಂದ್ರೆ ವರ್ಲ್ಡ್ ಎಂಟೈರ್ ವರ್ಲ್ಡ್ ಅನ್ನ ಪರಿಗಣನೆ ತೆಗೆದುಕೊಂಡಾಗ, ನಾಟ್ ಓನ್ಲಿ ಇಂಡಿಯಾ, ಎಂಟೈರ್ ಒಂದು ವರ್ಲ್ಡ್ ಅನ್ನ ಪರಿಗಣನೆ ತೆಗೆದುಕೊಂಡಾಗ ಮೋಸ್ಟ್ ಡಿಫಿಕಲ್ಟ್ ಅಂಡ್ ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವುದಂದ್ರೆ ದಟ್ ಇಸ್ UPSC ಅಂತ ಹೇಳ್ತೀವಿ. ಅಂತ ಟಫ್ ಕ್ವಶನ್ ಪೇಪರ್ ಅಲ್ಲಿ ನಾವು ಮಾಡ್ತಕ್ಕಂತ ಕ್ಲಾಸ್ ಇಂದ ಎಷ್ಟು ಪ್ರಶ್ನೆಗಳು ಬಂದಿದಾವೆ, ನಮ್ಮ ಮ್ಯಾಗಝಿನ್ ಇಂದ ಎಷ್ಟು ಸಹಕಾರಿಯಾಗಿದೆ, ನಮ್ಮ ಕ್ಲಾಸ್ ಇಂದ ಎಷ್ಟು ಸಹಕಾರಿಯಾಗಿದೆ ಅಂತಕ್ಕಂಥದ್ದು ಪ್ರೂಫ್ ಸಮೇತ ಇವತ್ತಿನ ನಾ ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸುಮಾರು ಜನ ಈ ಹಿಂದೆ ಗ್ರೂಪ್ ಸಿ ಎಷ್ಟು ಬಂದು, ಗ್ರೂಪ್ ಬಿ ಎಷ್ಟು ಬಂದಿದಾವೆ, PC ಗೆ ಎಷ್ಟು ಬಂದಿದಾವೆ, PSI ಎಷ್ಟು ಬಂದಿದೆ ಅಂತ ಸುಮಾರು ಜನ ಪ್ರಶ್ನೆ ಕೇಳಿದ್ರಿ. ಬಟ್ UPSC ಎಷ್ಟು ಪ್ರಶ್ನೆ ಬಂದಿದೆ ಅಂತ ಯಾರು ನೀವು ಕೇಳಿಲ್ಲ. ಕೇಳಿಲ್ಲ ಅಂದ್ರೂ ಕೂಡ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಪ್ರೂಫ್ ಸಮೇತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಇಂಥ ಟಫ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಸಹಕಾರಿ ಆಗಿದೆ ಅಂತಕ್ಕಂಥದ್ದು, ಮತ್ತು ಇದೆಲ್ಲಾ ವಿಷಯಗಳ ನಿಮ್ಗೆ ಹಂಚ್ಕೊಳ್ಳಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ಇಂಥ ಒಂದು ಕ್ವಾಲಿಟೇಟಿವ್ ಇರ್ತಕ್ಕಂಥ ಮತ್ತು ಕ್ವಾಲಿಟೇಟಿವ್ ಇರ್ತಕ್ಕಂಥ ಮ್ಯಾಗಝಿನ್ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಲಾಸ್ಟ್ ವರೆಗೆ ನೋಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ನಾನು ಹೇಳ್ತೀನಿ ಮತ್ತು ಪೇಜ್ ನಂಬರು ಕೂಡ ಹೇಳ್ತೀನಿ ನಮ್ಮ ಮ್ಯಾಗಝಿನ್ ಇಂದ ಎಷ್ಟು ಬಂದಿದೆ ಅಂತಕ್ಕಂಥದ್ದು. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಂದ್ರೆ, ಈ ಒಂದು ಕೃಷಿ ಇಲಾಖೆಯಲ್ಲಿ ಪರಿಷ್ಕೃತ ಅಧಿಸೂಚನೆಯನ್ನ ಹೊರಬಿದ್ದಿದೆ. KE ಹೊರ ತಂದಿದ್ದಾರೆ. ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದರು, ಬಟ್ ಅದನ್ನ ಮತ್ತೆ ಇಂಟರ್ನಲ್ ರಿಸರ್ವೇಶನ್ ಇಶ್ಯೂ ಇಂದಾಗಿ ವಾಪಸ್ ಪಡ್ಕೊಂಡಿದ್ರು. ಈಗ ಮತ್ತೇನಾಗಿದೆ, ನೋಟಿಫಿಕೇಶನ್ ಅನ್ನ ಮಾಡಿದ್ರೆ ಟೋಟಲ್ 498, 13 ಮತ್ತು 88 ಪೋಸ್ಟ್ ಗಳದ್ದು ಏನಾಗಿದೆ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ, ರೆಡಿ ಇರಿ. ಮತ್ತು ಈ ಗ್ರೂಪ್ A ಗ್ರೂಪ್ B ಎಕ್ಸಾಮಿನೇಷನ್ ಅಲ್ಲಿ ಹೆಲ್ಪ್ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ ಕ್ಲಿಯಾರಿಟಿ ಗೊತ್ತಾಗುತ್ತೆ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು AI ಇಂಪ್ಯಾಕ್ಟ್ ಸಮಿಟ್ 2026 ನ್ಯೂ ಡೆಲ್ಲಿಯಲ್ಲಿ AI ಇಂಪ್ಯಾಕ್ಟ್ ಸಮಿಟ್ ಏನ್ ನಡೀತು, ಅದರದ್ದು ಏನು ಕೇಳಿದಾರೆ ಅಂದ್ರೆ ಯಾವುದು ಸರಿಯಾಗಿದೆ ಸ್ಟೇಟ್ಮೆಂಟ್ ಅಂತ ಕೇಳಿದರೆ, ಯಾವುದು ಸ್ಟೇಟ್ಮೆಂಟ್ ಸರಿಯಾಗಿದೆ. ನೋಡಿ, ಮೊದಲನೇದು ಏನು ಕೊಟ್ಟಿದೆ ಅಂದ್ರೆ 3 ಸೂತ್ರಗಳ ಆಧರಿಸಿದ ಒಂದು ಶೃಂಗಸಭೆಯಾಗಿತ್ತು. ಪೀಪಲ್, ಪ್ಲಾನಿಂಗ್, ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಇನ್ನ ಪ್ರಿಯಾಂಬಲ್ ಆಫ್ ದಿ ಸೆಮಿಸ್ಟರ್ ದ AI ಒಂದು ರಿಸೋರ್ಸ್ ವಿಚ್ ಅಕ್ನಾಲೇಜ್ ದ ಚಾರ್ಟರ್ ಆಫ್ ದಿ ಡೆಮೋಕ್ರಾಟಿಕ್ ಡಿಫ್ಯೂಷನ್ is the binding framework for support a legal relevant innovation strength relevant ecosystem with the respective nation laws. The New Delhi Declaration A impact was the structure around the 7 chakras ಅಂತಕ್ಕಂಥದ್ದು. ಈ 3 ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಅರ್ಥಾಯ್ತಾ? ನಾನು ಎಲ್ಲವನ್ನ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಸ್ಟೇಟ್ಮೆಂಟ್ ಎಲ್ಲೆಲ್ಲಿ ಕವರ್ ಆಗಿವೆ ಅಂತಕ್ಕಂಥದ್ದು ಕೂಡ ಪ್ರೂಫ್ ಸಮೇತ ತೋರಿಸ್ತಾ ಇದೀನಿ. ಕ್ವಶನ್ ಪೇಪರ್ ಕೂಡ ನಿಮ್ ಮುಂದೆ ಇದೆ. ನಾನು ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ನಾನು ಹೇಳಲ್ಲ. ನಿಮಗೆ ಆಲ್ರೆಡಿ ಕೀ ಆನ್ಸರ್ ಕೂಡ ಬಂದಿರಬಹುದು, ಬಟ್ ನಮ್ಮ ಮ್ಯಾಗಝಿನ್ ಇಂದ ಈ ಕ್ವಶನ್ ಕವರ್ ಆಗಿದನೋ, ಈ ಸ್ಟೇಟ್ಮೆಂಟ್ ಕವರ್ ಆಗಿದನೋ ಇಲ್ಲೋ ಅಂತಕ್ಕಂಥದ್ದು ಮಾತ್ರ ನಿಮಗೆ ಹೇಳ್ಕೊಡ್ತೀನಿ ನಾನು. ಮಾರ್ಚ್ ಮಂತ್ ಮ್ಯಾಗಝಿನ್ 2026ನೇ ಸಾಲಿನ ಮಾರ್ಚ್ ಮಂತ್ ಮ್ಯಾಗಝಿನ್ ಯಾರು ತಗೊಂಡಿರಿ ಫ್ರೆಂಡ್ಸ್, ಓಪನ್ ಮಾಡಿ ನೋಡಿ. ಅದರಲ್ಲಿ ಪೇಜ್ ನಂಬರ್ 46 ಮತ್ತು 47, ಈ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದೀನಿ ಪೇಜ್ ನಂಬರ್, ಪೇಜ್ ನಂಬರ್ 46 ಇಂದ 47 ಒಳಗೆ ನೋಡಿ. ಇಲ್ಲಿ AI ಇಂಪ್ಯಾಕ್ಟ್ ಶೃಂಗಸಭೆ ನವದೆಹಲಿ ಅಂತ ಕೊಟ್ಟಿದ್ರು ಇಲ್ವೋ? ಎಸ್, ಕೊಟ್ಟಿದೀವಿ. ಇದರಲ್ಲಿ ನೋಡಿ ಎಕ್ಸ್ಪ್ಲೇನ್ ಅನ್ನ, ಈ ಶೃಂಗಸಭೆಯ 3 ಸೂತ್ರಗಳ ಅಥವಾ 3 ಸ್ತಂಭಗಳು, 1 ಜನರು, 2 ಪೀಪಲ್, ಗೃಹ ಮತ್ತು ಪ್ರೋಗ್ರೆಸ್. ಅರ್ಥ ಆಗಿದನ? 100% ರೈಟ್. ಈ ಘೋಷಣೆ ಸಹಿ ಹಾಕಿದ ಪ್ರಮುಖ ದೇಶಗಳು ಯಾವುವು? ಶೃಂಗಸಭೆ ನವದೆಹಲಿ ಘೋಷಣೆ ಅಳವಡಿಸಿಕೊಂಡಿತ್ತು. ಸುಮಾರು 88 ದೇಶಗಳು ಇದು ಮಾಡಿದವು. ಅರ್ಥ, ಈ ದೇಶಗಳು ಕೂಡ ಸಿಗ್ನೇಚರ್ ಹಾಕಿದವೆ ಅಂತಕ್ಕಂಥದ್ದು ಕಾಣಿಸ್ತಾ ಇದನ್ನ. ಇನ್ನು ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡಿ, ಈ ಒಂದು ಜನರ ಅಂದ್ರೆ ಏನಿದ್ರಲ್ಲಿ, ಗೃಹ ಅಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ, ಪ್ರಗತಿಯನ್ನು ಇಂಡಿಕೇಟ್ ಮಾಡುತ್ತೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ಇದು ನೋಡಿ, ಈ ಶೃಂಗಸಭೆ ಚರ್ಚೆಗಳು ಚಕ್ರಗಳೆಂದು ಕರೆಯಲ್ಪಡುವ 7 ಒಂದು ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ. 7 ಕ್ಷೇತ್ರಗಳು ಯಾವ ಅಂತಕ್ಕಂಥ ಕೊಟ್ಟಿದ್ದೀನಿ. ಹ್ಯೂಮನ್ ಕ್ಯಾಪಿಟಲ್, ಇನ್ಕ್ಲೂಷನ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್, ಸೇಫ್ ಅಂಡ್ ಟ್ರಸ್ಟ್ AI ಅಂತಕ್ಕಂಥದ್ದು. ಜೊತೆಗೆ ಯಾವ್ದಂದ್ರೆ ಇಲ್ಲಿ ರೆಸಿಲಿಯನ್ಸ್ ಅಂಡ್ ಇನ್ನೋವೇಷನ್, ಎಫಿಷಿಯನ್ಸಿ ಅಂತಕ್ಕಂಥದ್ದು, ಸೈನ್ಸ್ ಅಂತಕ್ಕಂಥದ್ದು, AI ಸಂಪನ್ಮೂಲಗಳ ಪ್ರಜಾಪ್ರಭುತ್ವವನ್ನು ಗೊಳಿಸೋದು ಕಾಣಿಸ್ತಾ ಇದನ್ನ. ಡೆಮೋಕ್ರಾಟೈಸೈಸಿಂಗ್ ಆಫ್ AI ರಿಸೋರ್ಸ್, ಅಫ್ಕೋರ್ಸ್. ಅರ್ಥ, AI ಎಕನಾಮಿಕ್ ಗ್ರೋತ್ ಅಂಡ್ ಸೋಷಿಯಲ್ ಗುಡ್ಸ್. ಇದ್ರ ಮೇಲಿಂದನೇ ಈ ಒಂದು 7 ಚಕ್ರಾದ ಮೇಲಿಂದನೇ ಕೊಟ್ಟಿದ್ದೇನೆ, ಡೆಮೋಕ್ರಾಟಿಕ್ ಡಿಫ್ಯೂಷನ್ ಅಂತಕ್ಕಂಥ ಕಾಣಿಸ್ತಾ ಇದನ್ನ. ಇದರಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಗಳು ಕವರ್ ಇದಾವೆ. ಎಲ್ಲಾ 3 ಸ್ಟೇಟ್ಮೆಂಟ್ ಗಳು ನಮ್ಮ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ ದಾಟ್ ಈ ಪ್ರಶ್ನೆ ಏನಾಗಿದೆ 100% ಹೆಲ್ಪ್ ಆಗಿದೆ. ನಿಮ್ ಮುಂದೆ ನಾನು ಎಲ್ಲವನ್ನ ತೋರಿಸ್ತಾ ಇದ್ದೀನಿ. ಪೇಜ್ ನಂಬರ್ 46, 47 ತೆಗೆದು ನೋಡಿ, ಮಾರ್ಚ್ ಮಂತ್ ಮ್ಯಾಗಝಿನ್ 2026. ಆಮೇಲೆ ನಿಮಗೆ ಮಾನವ ಅಂತಕ್ಕಂಥ ಇನಿಷಿಯೇಟಿವ್ ಬಗ್ಗೆನೂ ಕೂಡ ನಾನು ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದೀನಿ, ಬಹಳ ನೀಟಾಗಿ ಕೊಟ್ಟಿದ್ದೀನಿ. M ಏನ್ ಇಂಡಿಕೇಟ್ ಮಾಡುತ್ತೆ, ಏನ್ ಇಂಡಿಕೇಟ್ ಮಾಡುತ್ತೆ, N ಏನ್ ಇಂಡಿಕೇಟ್ ಮಾಡುತ್ತೆ, A ಇಂಡಿಕೇಟ್ ಮಾಡುತ್ತೆ, V ಏನ್ ಇಂಡಿಕೇಟ್ ಮಾಡುತ್ತೆ ಅಂತಕ್ಕಂಥದ್ದು. ಇಟ್ ಮೀನ್ಸ್ ದಾಟ್ ವಿ ಆರ್ ಇನ್ ದ ಸೇಮ್ ಟ್ರ್ಯಾಕ್.
ನಾವು ಕೂಡ UPSC ಏನ್ ಟ್ರೆಂಡ್ ಇದೆ ಅದೇ ಟ್ರೆಂಡ್ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಅದೇ ಟ್ರೆಂಡ್ ಆಧಾರಿತ ನಿಮಗೆ ಏನ್ ಕೊಡ್ತಾ ಇದೀವಿ, ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದೀವಿ. ಪ್ರಶ್ನೆಗಳು ಕೇಳದೇ ಇರಬಹುದು, ಬಟ್ ಎಕ್ಸ್ಪ್ಲನೇಷನ್ ಈಸ್ ಆನ್ ದ ಸೇಮ್ ಟ್ರ್ಯಾಕ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಇಂಡಿಯನ್ ಡೀಪ್ ಓಷನ್ ಮಿಷನ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತಕ್ಕಂಥದ್ದು ನೀವು ಜಡ್ಜ್ಮೆಂಟ್ ಮಾಡಬೇಕಾಗದ. ಬಟ್ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ, ಒಂದು ಎಲ್ಲದರಲ್ಲಿ ಇದರಲ್ಲಿದೆ. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದನ್ನು ಇಲ್ವೋ ಅಂತಕ್ಕಂಥದ್ದು ಮಾತ್ರ ಗೊತ್ತಿದ್ದಾಗ ನೀವು ಇದನ್ನ ಮುಂದುವರಿಬಹುದು. ಮೊದಲು ನೀವು ಆಪ್ಷನ್ ಗಳನ್ನ ನೋಡ್ಬೇಕಿಂತ ದೊಡ್ಡ ಎಕ್ಸಾಮಿನೇಷನ್ ಅಲ್ಲಿ, ಅರ್ಥ ಆಯ್ತಾ? ಒಂದೇ ಸ್ಟೇಟ್ಮೆಂಟ್ ಅನ್ನ ಜಡ್ಜ್ ಮಾಡ್ಬೇಕಾಗಿದೆ. ಸೊ ಹಾಗಾದ್ರೆ ಇಂಥ ಪ್ರಶ್ನೆಗಳಿಗೆ ನಾವು ಯಾವಾಗ ಕವರ್ ಮಾಡಿದೀವಿ, ಯಾವ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದೀವಿ ಅಂತಕ್ಕಂಥ ಪ್ರೂಫ್ ಸಮೇತ ತೋರಿಸ್ತದೆ ನೋಡಿ. ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 49 ಕಾಣಿಸ್ತದೆ. ಹೆಡ್ಡಿಂಗ್ ಅಲ್ಲಿ ಇಂಗ್ಲಿಷ್ ನಲ್ಲೇ ಕೊಟ್ಟಿದ್ದೀನಿ ನಾನು ಕೂಡ, ಡೀಪ್ ಓಷನ್ ಮಿಷನ್ ಅಂತಕ್ಕಂಥದ್ದು. ಈ ಡೀಪ್ ಓಷನ್ ಮಿಷನ್ ಅಂತಕ್ಕಂಥದ್ದು ನರೇಂದ್ರ ಮೋದಿ 79 ದಿನಾಚರಣೆ ಸಮಯದಲ್ಲಿ ಇದನ್ನ ಏನ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರು. ಆಳ ಸಮುದ್ರ ಯೋಜನೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತದೆ. ಭೂ ವಿಜ್ಞಾನ ಸಚಿವಾಲಯ ಇದರ ನೋಡಲ್ ಸಚಿವಾಲಯವಾಗಿದೆ. ಭೂ ವಿಜ್ಞಾನ ಸಚಿವಾಲಯದಲ್ಲಿ ಬರುತ್ತಿದ್ದು. ಬಟ್ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ, ಲಾಂಚ್ಡ್ ಫಾರ್ ದ ಮಿನಿಸ್ಟ್ರಿ ಆಫ್ ಪೋರ್ಟ್ ಅಂಡ್ ಶಿಪ್ಪಿಂಗ್ ಅಂಡ್ ವಾಟರ್ ವೇ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ದೋ ಸ್ಟೇಟ್ಮೆಂಟ್ ಅಬ್ಸಲ್ಯೂಟ್ಲಿ ರಾಂಗ್. ಈ ಸ್ಟೇಟ್ಮೆಂಟ್ ಅನ್ನ ನೀವು ರಿಮೂವ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರ್ತೀರಿ. ದಟ್ ಇಸ್ ದ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸರ್ ಹಾಗಾದ್ರೆ ನೀವು ಇದು ಒಂದೇ ಸ್ಟೇಟ್ಮೆಂಟ್ ಕವರ್ ಮಾಡಿದ್ರಿ, ಇವೆರಡು ಸ್ಟೇಟ್ಮೆಂಟ್ ಎಲ್ಲಿ ಕವರ್ ಆಗಿವೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬಹುದು. ನೋಡ, ಅವೆರಡು ಸ್ಟೇಟ್ಮೆಂಟ್ ಕವರ್ ಆಗದು ಕೂಡ ನಿಮಗೆ ನಾನು ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ. ಅರ್ಹತೆಯಲ್ಲಿ ಕಾಣಿಸ್ತಿದೆ, ಇಲ್ಲೂ ಕೊಟ್ಟಾಗ ನೋಡಿ, ಭಾಗವೇ ಭಾರತ ಸಮುದ್ರಯಾನ ಯೋಜನೆ ಪ್ರಾರಂಭಿಸಿದೆ. ಆಯ್ತಾ? ಸಮುದ್ರಯಾನ ಇಸ್ ದ ಪ್ರಾಜೆಕ್ಟ್ ಅಂಡರ್ ದಿಸ್ ಮಿಷನ್ ಕಾಣಿಸ್ತಾ ಇದೆನಾ? ಈ ಸ್ಟೇಟ್ಮೆಂಟ್ ಇಲ್ಲಿ ಕೂಡ ಕವರ್ ಆಗಿದೆ. ಸಮುದ್ರಯಾನ ಇಸ್ ಅಂಡರ್ ದ, ಈ ಸ್ಟೇಟ್ಮೆಂಟ್ ಇಲ್ಲಿ ನೋಡಿ, ಇಲ್ಲಿ ಒಂದ್ ಸ್ವಲ್ಪ ಕ್ಲಿಯರ್ ನೋಡಿ. ಆಯ್ತಾ? ನೋಡಿ, ಈ ಯೋಜನೆ ಭಾಗವಾಗಿ ಭಾರತವು ಸಮುದ್ರಯಾನ ಯೋಜನೆ ಪ್ರಾರಂಭಿಸಿದೆ. ಇದರ ಭಾಗವಾಗಿ ಭಾರತ ಮತ್ಸ್ಯ 600 ಗಳನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಸಾಗರದಲ್ಲಿ 600 ಮೀಟರ್ ಆಳಕ್ಕೆ 3 ಜನ ಕರೆದುವೆಯಲ್ಲಿ ಈ ಒಂದು ಸಬ್ಮರೀನ್ ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಕಾಣಿಸ್ತಾ ಇದೆನಾ? ಈ ಸ್ಟೇಟ್ಮೆಂಟ್ ಕೂಡ ಇದೆ ಇಲ್ಲಿ. ಮತ್ಸ್ಯ 600 ಹ್ಯಾಸ್ ಬಿನ್ ಡಿಸೈನ್ಡ್ ಟು ಕ್ಯಾರಿ ದ 3 ಪೀಪಲ್ ಟು ಡೀಪ್ ಸಿ ಎಕ್ಸ್ಪ್ಲೋರೇಷನ್. ಕಾಣಿಸ್ತಾ ಇದೆನಾ? 100% ನಿಮಗೆ ಹೆಲ್ಪ್ ಆಗಿದೆ. ಸೊ ಪ್ರೂಫ್ ಬೇಕಂದ್ರೆ ನಿಮಗೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 49 ಅಥವಾ 2024 ಅನ್ಕೋತೀನಿ, 2024ರಲ್ಲಿ ಕೂಡ ನಾನು ಕವರ್ ಮಾಡಿದ್ದೀನಿ. ಸಮುದ್ರಯಾನಕ್ಕೆ ಭಾರತ ಸಿದ್ಧತೆ ಅಂತಕ್ಕಂಥ ಸಂದರ್ಭದಲ್ಲಿ ಪೇಜ್ ನಂಬರ್ 13 ಸಮುದ್ರಯಾನದ ಬಗ್ಗೆ ಇಲ್ಲಿ ಹೇಳಿದ್ದೀನಿ. ತದನಂತರದಲ್ಲಿ ನೆಕ್ಸ್ಟ್ ನವೆಂಬರ್ ಮಂತ್ ಮ್ಯಾಗಝಿನ್ 2023 ಪೇಜ್ ನಂಬರ್ 13 ಮತ್ಸ್ಯ 600 ಇದರ ಬಗ್ಗೆನೂ ಕೂಡ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ನೋಡಿ, ನಾನು ನಿಮಗೆ ಯಾಕೆ ಹಳೆದನ್ನ ತೋರಿಸ್ತಾ ಇದೀವಿ ಅಂದ್ರೆ, ಹಳೆದ್ರಲ್ಲೂ ಹಳೆ ಮ್ಯಾಗಝಿನ್ಸ್ ಗಳಲ್ಲೂ ಕೂಡ ಕವರ್ ಮಾಡಿದೀವಿ, ಹೊಸದಾಗಿರ್ತಕ್ಕಂಥ ಮ್ಯಾಗಝಿನ್ ಅಲ್ಲೂ ಕೂಡ ನಾನು ಕವರ್ ಮಾಡಿದೀನಿ. ಪೇಜ್ ನಂಬರ್ 13 ಇದರಲ್ಲಿ ಪೇಜ್ ನಂಬರ್ 13 ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ ಅಲ್ಲಿ. ತದನಂತರದಲ್ಲಿ ಈ ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 49 ತೆಗೆದು ನೋಡಿ. ಸೊ ಈ ಕ್ವಶನ್ ಏನಾಗಿದೆ, 100% ನಾವು ಮಾಡ್ತಕ್ಕಂಥ ಕ್ವಾಂಟಿಟಿಯಿಂದ ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ನೋಡಿ, ಇದು ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮಿನೇಷನ್ ಅಂದೆ ನಾನು. ಇಂಥ ಎಕ್ಸಾಮಿನೇಷನ್ ಅಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕವರ್ ಆಗಿದೆ ದೊಡ್ಡದು. ಅಂತದ್ರಲ್ಲಿ 3 ಸ್ಟೇಟ್ಮೆಂಟ್ ಕವರ್ ಆಗಿದೆವೆ ಅಂದ್ರೆ ವಿ ಆರ್ ಇನ್ ದ ಸೇಮ್ ಟ್ಯಾಕ್. ನಿಮಗೆ ಕ್ವಾಲಿಟೇಟಿವ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಮ್ಯಾಗಝಿನ್ ಕೊಡ್ತಾ ಇದೀವಿ ಅಂತಾನೆ ಅರ್ಥ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಅಬೌಟ್ ಧ್ರುವ 64 ಅಂತ ಕೇಳಿದರೆ, ಧ್ರುವ 64 ಬಗ್ಗೆ ಯಾವುದು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಧ್ರುವ ಈ ಥರ್ಡ್ ಚಿಪ್ ಫ್ಯಾಬ್ರಿಕೇಟೆಡ್ ಅಂಡರ್ ದಿ DRV ಪ್ರೋಗ್ರಾಮ್ ಅಡಿಯಲ್ಲಿ ಇದನ್ನ ಬಿಲ್ಟ್ ಮಾಡಲಾಗಿದೆ, ತಯಾರು ಮಾಡಲಾಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಂಡಿಯಾಸ್ ಫಸ್ಟ್ ಹೋಮ್ ಗ್ರೋವನ್ 1.0 GB 64-bit ಡ್ಯುಯಲ್ ಕೋರ್ ಮೈಕ್ರೋ ಪ್ರೊಸೆಸರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಎರಡೂ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಪ್ರೂಫ್ ಬೇಕಂದ್ರೆ ನೋಡಿ, ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 35 ನೋಡ್ರಿ, ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ದೀನಿ, ಧ್ರುವ 64 ಮೈಕ್ರೋ ಪ್ರೊಸೆಸರ್ ಬಿಡುಗಡೆ ಅಂತಕ್ಕಂಥದ್ದು. ಭಾರತವು ತನ್ನ ಮೊದಲ ವಿನ್ಯಾಸಗೊಳಿದ 64-bit ಡ್ಯುಯಲ್ ಕೋರ್ ಮೈಕ್ರೋ ಪ್ರೊಸೆಸರ್. ಅದೇ ಮೊದಲನೇ ಸ್ಟೇಟ್ಮೆಂಟ್ ಕವರ್ ಆಯ್ತು ಇಲ್ಲೋ ನೋಡಿ, ಇಲ್ಲೇನ್ ಕೊಟ್ಟಿದ್ದಾರೆ, 64-bit ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 64-bit ಕವರ್ ಆಗಿದೆ. ಡ್ಯುಯಲ್ ಕೋರ್ ಮೈಕ್ರೋ ಪ್ರೊಸೆಸರ್ ಇದೆನೋ ಇಲ್ವೋ? ಇದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ ಅಂದ್ರೆ 1.0 GHz ಕೊಟ್ಟಿದ್ರಿ ಸರ್ ಅಂತ ನೋಡಿ, ಕೆಳಗೆ ನೋಡಿ, ಇದು ಭಾರತದ ಮೊದಲ 1.0 GHz ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ 64-bit ಡ್ಯುಯಲ್ ಕೋರ್ ಮೈಕ್ರೋ ಪ್ರೊಸೆಸರ್ ಆಗಿದ್ದು, ಇದನ್ನ ಸಂಪೂರ್ಣವಾಗಿ ದೇಶೀಯವಾಗಿ ನಿರ್ಮಾಣಗೊಳಿಸಲಾಗಿದೆ. 100% ಹೆಲ್ಪ್ ಆಗಿದೆ. ಏನಿಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ಸ್ಟೇಟ್ಮೆಂಟ್ ಅನ್ನ ಇಲ್ಲಿದೆ. ಇಂಡಿಯಾಸ್ ಫಸ್ಟ್ ಹೋಮ್ ಗ್ರೋವನ್ ಅಂತ ಕೊಡ್ತಾರೆ. ಹೋಮ್ ಗ್ರೋವನ್ ಅಂದ್ರೆ ಏನು? ಇಂಡಿಜಿನಿಯಸ್ಲಿ ಬಿಲ್ಟ್ ಅಂತ ಅರ್ಥ. ಸೊ ಕೊಟ್ಟಿದ್ದನೋ ಇಲ್ವಲ್ಲಿ ಸಂಪೂರ್ಣವಾಗಿ ದೇಶೀಯವಾಗಿ ವಿನ್ಯಾಸಗೊಳಿಸಲಾಗಿದೆ. ಅರ್ಥ? ಸ್ಟೇಟ್ಮೆಂಟ್ ಕವರ್ ಆಗಿದೆ ಒಂದು.
ಸರ್ DIR ಪ್ರೋಗ್ರಾಮ್ ನೋಡಿ ಸರ್, ಇಲ್ಲಿ ಕಾಣಿಸ್ತದನ ಡಿಜಿಟಲ್ ಇಂಡಿಯಾ ರಿಸ್ಕ್ ವಿ ಪ್ರೋಗ್ರಾಮ್, DIR ಪ್ರೋಗ್ರಾಮ್ ಈ ಕಾಣಿಸ್ತದೆ. ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾರ್ಗದರ್ಶನದಲ್ಲಿ ಮೈಕ್ರೋ ಪ್ರೊಸೆಸರ್ ಅಭಿವೃದ್ಧಿ ಕಾರ್ಯಕ್ರಮ MDP ಅಡಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಮತ್ತೆ ಇದು ನೋಡಿ ಡಿಜಿಟಲ್ ಇಂಡಿಯಾ ರಿಸ್ಕ್ ವಿ ಪ್ರೋಗ್ರಾಮ್, DIR ಪ್ರೋಗ್ರಾಮ್ ಇದು ಕೈಗಾರಿಕಾ, ಮಿಲಿಟರಿ ಮತ್ತು ಗ್ರಾಹಕ ಬೆಳೆಸಲು ಸ್ಥಳೀಯ ರಿಸ್ಕ್ ವಿ ಆಧಾರಿತ ಮೈಕ್ರೋಪ್ರೊಸೆಸರ್ ಪೋರ್ಟ್ ರಚಿಸುತ್ತದೆ. ಇದುವರೆಗೆ ಭಾರತ DRV ಚಿಪ್ ಗಳನ್ನ ತಯಾರು ಮಾಡಿದೆ ಅಂತಕ್ಕಂಥದ್ದು ಇದು ಏನಂದ್ರೆ ಮೈಕ್ರೋ ಪ್ರೊಸೆಸರ್ ಅಭಿವೃದ್ಧಿ ಕಾರ್ಯಕ್ರಮ MDP ಅಡಿಯಲ್ಲಿ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ ಅಂತಕ್ಕಂಥದ್ದು. ಡಿಜಿಟಲ್ ಇಂಡಿಯಾ ರಿಸ್ಕ್ ವಿ ಪ್ರೋಗ್ರಾಮ್ ಇದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನ ಹೇಳಿದೀನಿ. ಇಟ್ ಮೀನ್ಸ್ ದ್ಯಾಟ್ ಇದಕ್ಕೆ ಏನಾಗಿದೆ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಎರಡು ಸ್ಟೇಟ್ಮೆಂಟ್ ಗಳು ಕವರ್ ಆಗಿವೆ ನೋಡಿ ಫ್ರೆಂಡ್ಸ್. ಇಂಥ ಎಕ್ಸಾಮಿನೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಗಳು ಕವರ್ ಆಗುದು ಇಟ್ ಇಸ್ ದ ರೇರೆಸ್ಟ್ ಆಫ್ ದಿ ರೇರ್ ಕೇಸು. ಅರ್ಥ ನಾವು ಡೆಪ್ತ್ ಇನ್ಫಾರ್ಮೇಶನ್, ಡೆಪ್ತ್ ನಾಲೆಜ್ ಅಲ್ಲಿ ಮತ್ತು ಡೈಲಿನ ಬೇಸಿಸ್ ಆಗಿ ಕರೆಕ್ಟ್ ಆಗಿ ನಾವು ಎಲ್ಲಾ ಪೇಪರ್ ಗಳನ್ನ ಕವರ್ ಮಾಡಿದಾಗ ಮಾತ್ರ ಇಂಥ ಕ್ವಶನ್ಸ್ ಗಳು ಕವರ್ ಆಗ್ತವ, ಇಲ್ಲಾಂದ್ರೆ ಕವರ್ ಆಗಲ್ಲ. ಸೊ ನಿಮ್ಗೆ ನಂಬಿಕೆ ಬರ್ಲಿ ಅಂತಕ್ಕಂಥದ್ರಿಂದಾಗಿ ನಾನು ಏನ್ ಮಾಡ್ತಾ ಇದೀನಿ, ಇಂಥ ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೀನಿ. ಯಾರು ನಮ್ದು ಫಸ್ಟ್ ನೋಡ್ತಾ ಇರ್ತಾರೆ ಕ್ಲಾಸ್ ಗಳನ್ನ, ಯಾರು ನಮ್ದು ಫಸ್ಟ್ ಮ್ಯಾಗಝಿನ್ ಅನ್ನ ನೋಡ್ತಾ ಇರ್ತಾರೆ ಅವರಿಗೆ ನಂಬಿಕೆ ಬರಬೇಕು. ಅರ್ಥ ಆಯ್ತಾ? ಸುಮಾರು ಜನಕ್ಕೆ ನಾವು ಬಾಯಿಂದ ಹೇಳಿದಾಗ ಅವ್ರಿಗೆ ಅರ್ಥ ಆಗಲ್ಲ. ಸೊ ಪ್ರೂಫ್ ಸಮೇತ ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗತ್ತನ್ನ ಉದ್ದೇಶದಿಂದಾಗಿ ಕ್ಲಾಸ್ ಅನ್ನ ಮಾಡಿದೀನಿ. ಮತ್ತೆ ನಿಮಗೆ ಈಗಾದ್ರೂ ನಮ್ಮ ಮೇಲೆ ನಂಬಿಕೆ ಬಂದಿದ್ರೆ ಇನ್ನು ಮುಂದೆ ಕ್ವಶನ್ ಗಳನ್ನ ಕೇಳ್ತೀನಿ, ತೋರಿಸ್ತೀನಿ. ಇಟ್ಟೇ ಆಗ್ಯಾವಂತ ಅನ್ಕೋಬೇಡಿ, ನೀವೇ ಕೌಂಟ್ ಮಾಡಿ ಎಷ್ಟು ಸುಮಾರು 35ರಿಂದ 40 ಕ್ವಶನ್ಸ್ ಗಳು ಬಂದಾವ ಫ್ರೆಂಡ್ಸ್. ತೋರಿಸ್ತೀನಿ ನಿಮಗೆಲ್ಲ. ನಮ್ಮ ಮ್ಯಾಗಝಿನ್ಸ್ ಗಳು ನಿಮಗೆ ಏನಾದ್ರೂ ಬೇಕಾಗಿತ್ತಂದ್ರೆ ಫೆಬ್ರವರಿ 2026ರಿಂದ ಮ್ಯಾಗಝಿನ್ ಮಾಡಿದೀವಿ. 2025 ನಿಮಗೆ ಈ ಮ್ಯಾಗಝಿನ್ ಕೊಡ್ತಾ ಇದೀವಿ ನಾವು. ಫೆಬ್ರವರಿ 2026, ಮಾರ್ಚ್ 2026, ಏಪ್ರಿಲ್ 2026, ಮೇ 2026 ಈ ಮ್ಯಾಗಝಿನ್ಸ್ ಗಳು ನಿಮಗೆ ಎಲ್ಲಂದ್ರೆ ಮಾರುಕಟ್ಟೆಯಲ್ಲಿ ಕೂಡ ಅವೈಲೇಬಲ್ ಇದಾವ. ವಿಜಯಪುರದಲ್ಲಿ ಅವೈಲೇಬಲ್ ಇದಾವ, ಬೆಂಗಳೂರಲ್ಲಿ ಈ ಬುಕ್ ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇದಾವ, ಇನ್ನು ಧಾರವಾಡದಲ್ಲಿ ಈ ಬುಕ್ ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇದಾವ, ಗುಲ್ಬರ್ಗದಲ್ಲಿ ಅವೈಲೇಬಲ್ ಇದಾವ. ಇನ್ನ ಈ ಡಿಸ್ಟ್ರಿಕ್ಟ್ಸ್ ಗಳನ್ನ ಹೊರತುಪಡಿಸಿ ಮತ್ತು ಆ ಡಿಸ್ಟ್ರಿಕ್ಟ್ಸ್ ಆ ಬುಕ್ ಸ್ಟೋರ್ ಗಳಲ್ಲಿ ನಿಮಗೆ ಅವೈಲೇಬಿಲಿಟಿ ಇರ್ಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಮ್ಸ್ಗಳಿಂದ ಮ್ಯಾಗಝಿನ್ ಅನ್ನ ತಗೋಬಹುದು. ನಾವು ಇಂಡಿಯನ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಮ್ಯಾಗಝಿನ್ ನಿಮಗೆ ನೀವೇನ್ ಮಾಡ್ಬೇಕಂದ್ರೆ ಪೇಮೆಂಟ್ ಮಾಡಿ ಅಡ್ರೆಸ್ ಹಾಕಬೇಕು. ಗೂಗಲ್ ಪೇ, ಪೇಟಿಎಂ, ಭೀಮಾ, ಪಿಪಿ ಅಥವಾ ಫೋನ್ ಪೇ ಮುಖಾಂತರ ಈ ನಂಬರ್ ಅಥವಾ ಈ ನಂಬರ್ಗೆ ಪೇಮೆಂಟ್ ಮಾಡಿ ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿದ್ರೆ ನಮ್ಮ ಬುಕ್ಸ್ ಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಅರ್ಥ ಆಯ್ತಾ? ನಿಮಗೆ ಏನಂದ್ರೆ ವಿತಿನ್ 3 to 4 days ಅಲ್ಲಿ ಮನೆಗೆ ಬರೋ ತರ ಮಾಡ್ತೀವಿ ನಮ್ಮ ಮ್ಯಾಗಝಿನ್ಸ್ ಗಳನ್ನ. ಆಮೇಲೆ ಇನ್ನ ಯಾರಿಗೆ ನಮಗೆ ಡೈಲಿ ಕ್ಲಾಸ್ ಕೇಳಕ್ ಆಗಿಲ್ಲ ಸರ್, 2 ದಿವಸದಲ್ಲಿ ಕೇಳಕ್ ಆಗ್ತಾ ಇಲ್ಲ, ಮೆಂಬರ್ಶಿಪ್ ಯಾವ ತರ ತಗೋಬೇಕು ಅಂತಕ್ಕಂತ ಕೇಳಿದ್ರೆ ನಮ್ಮ ಕ್ಲಾಸ್ ಅನ್ನ ಕೇಳಬೇಕಾದ್ರೆ ನೀವು ಜಾಯಿನ್ ಬಟನ್ ಅಂತ ಕಾಣಿಸುತ್ತೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಮೆಂಬರ್ಶಿಪ್ ಇದೆ, ತಗೋಬಹುದು. 119 per month ಇದೆ. ನೀವು ಒಂದು ಮಂತ್ ಅಲ್ಲಿ ಯಾವ್ದು ಬೇಕಾದ್ರೂ ಕ್ಲಾಸ್ ಅನ್ನ ಕೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಸರ್, ಕನ್ಸಿಡರ್ ಫಾಲೋವಿಂಗ್ ದ ಸ್ಟೇಟ್ಮೆಂಟ್ ಅಬೌಟ್ ದಿ ಮಿಷನ್ ಸುದರ್ಶನ ಚಕ್ರ ಆಫ್ ಇಂಡಿಯಾ. ಸುದರ್ಶನ ಚಕ್ರಗೆ ಸಂಬಂಧಿಸಪಟ್ಟಂತೆ ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಟ್ ಏಮ್ಸ್ ಟು ಎನ್ಹಾನ್ಸ್ ದ ಇಂಡಿಯಾಸ್ ಏರ್ ಡಿಫೆನ್ಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಅಂಡ್ ಏರಿಯಲ್ ಅಫೆನ್ಸಿವ್ ಕೆಪಾಬಿಲಿಟಿ. ಏರಿಯಲ್ ಅಫೆನ್ಸ್ ವಿರುದ್ಧ ಹೋರಾಡುತ್ತೆ, ಬ್ಯಾಲಿಸ್ಟಿಕ್ ಮಿಸೈಲ್ ವಿರುದ್ಧ ಹೋರಾಡುತ್ತೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಮಿಷನ್ ಇಸ್ ಬೀಂಗ್ ಡಿಸೈನ್ಡ್ ಎನ್ಹಾನ್ಸ್ ದ ರ್ಯಾಪಿಡ್, ಪ್ರಿಸೈಸ್, ಪವರ್ಫುಲ್ ಡಿಫೆನ್ಸ್ ರೆಸ್ಪಾನ್ಸ್, ರೀಎನ್ಫೋರ್ಸಿಂಗ್ ಇಂಡಿಯಾ ಸ್ಟ್ರಾಟಜಿಕ್ ಆಟೋನಮಿ ಅಂತ ಕೊಟ್ಟಿದ್ದಾರೆ. ಒನ್ ಆಫ್ ದಿ ಏಮ್ ಆಫ್ ಮಿಷನ್ ಇಸ್ ಟು ಕವರ್ ದ ಆಲ್ ಪಬ್ಲಿಕ್ ಪ್ಲೇಸ್ ಆಫ್ ಇಂಡಿಯಾ ಬೈ 2035. 2035 ವೇಳೆಗೆ ಎಲ್ಲಾ ಇಂಡಿಯಾದ ಒಂದು ಪಬ್ಲಿಕ್ ಪ್ಲೇಸ್ ಗಳನ್ನ ನ್ಯಾಷನಲ್ ನೋಡಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿದ ಇದರದ ಒಂದು ಏಮ್ ಆಗಿದೆ ಅಂತ 3 ಸ್ಟೇಟ್ಮೆಂಟ್ ಗಳು ಕೊಟ್ಟಾರ. ಸೊ 3 ಸ್ಟೇಟ್ಮೆಂಟ್ ಕವರ್ ಆಗಿದ್ವಿ ಇಲ್ಲ ಅಂತಕ್ಕಂಥ ಪ್ರೂಫ್ ತೋರಿಸ್ತಾ ಇದೀನಿ. ಪ್ರೂಫ್ ಬೇಕಂದ್ರೆ ನಿಮಗೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 22, 23 ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀನಿ. ಏನಂದ್ರೆ ಪೇಜ್ ನಂಬರ್ ಕೊಟ್ಟಿದ್ದೀನಿ. ಪೇಜ್ ನಂಬರ್ 22ರಿಂದ 23 ತೆಗೆದು ನೋಡಿ. ಮಿಷನ್ ಸುದರ್ಶನ ಚಕ್ರ ಅಂತ ಕವರ್ ಮಾಡಿದೀವಿ. ಕಾಣಿಸ್ತಿದನ ಭಾರತ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಧಾನಮಂತ್ರಿಯವರು ಮಿಷನ್ ಸುದರ್ಶನ ಚಕ್ರವನ್ನು ಘೋಷಿಸಿದರು. ಮಿಷನ್ ಸುದರ್ಶನ ಚಕ್ರವನ್ನು ಭಾರತಕ್ಕೆ ಬಹುಪದರ ಮಲ್ಟಿಲೇಡ್ ವಾಯು ಮತ್ತು ರಕ್ಷಣಾ ಕ್ಷಿಪಣಿ ಗುರಾಣಿಯನ್ನು ರಚಿಸುವ ಗುರಿಯನ್ನು ಹೊಂದಿರುವ ರಾಷ್ಟ್ರೀಯ ಭದ್ರತಾ ಯೋಜನೆಯಾಗಿದೆ. ಇದು ಒಂದೇ ಆಯುಧವಲ್ಲ, ಬದಲಾಗಿ ಒಟ್ಟಾಗಿ ಕೆಲಸ ಮಾಡುವ ವಿಭಿನ್ನ ವ್ಯವಸ್ಥೆ ಸಂಕೀರ್ಣ ಜಾಲವಾಗಿದೆ. ಇದು ಇಲ್ಲಿ ನೋಡ್ರಿ, ಮಿಲಿಟರಿ ನೆಲೆಗಳಾಗಿರ್ಬಹುದು, ಸರ್ಕಾರಿ ಕಟ್ಟಡಗಳಾಗಿರ್ಬಹುದು, ಆಸ್ಪತ್ರೆ ಮೇಲೆ ನಿಲ್ದಾಣಗಳು, ಧಾರ್ಮಿಕ ಸ್ಥಳದಂತ ನಾಗರಿಕ ಪ್ರದೇಶ ಸೇರಿದ ಎಲ್ಲಾ ಸ್ಥಳಗಳನ್ನು ರಚಿಸಲು ಇದು ಉಡಾಣಿಯನ್ನು ನಿರ್ಮಿಸಲಾಗಿದೆ. ಆಮೇಲೆ ಇದ್ರ ಹೆಸರು ಹೆಂಗ್ ಬಂತು ಅಂತಕ್ಕಂತ ಕೊಟ್ಟಿದ್ದೀನಿ. ಇದರ ನೋಡಲ್ ಸಚಿವಾಲಯ ಯಾವ್ದಂತ ಕೊಟ್ಟಿದ್ದೀನಿ. ಇದ್ರ ಉದ್ದೇಶಗಳು ಕಾಣಿಸ್ತದೆ. ನಾವು ವಾಯು ಆಗಿರ್ಬೋದು, ಭೂಮಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಸೈಬರ್ ಡೊಮೇನ್ಗಳಾಗಿರ್ಬೋದು, ಈ ಆಧಾರಿತ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ನಿರ್ಣಾಯಕ ರಕ್ಷಣಾ ಸ್ವಾಮ್ಯವನ್ನು ಖಚಿತಪಡಿಸಿಕೊಳ್ಳುತ್ತದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದು ಒಂದು ದೀರ್ಘಾವಧಿ ಮಿಷನ್ ವಾಗಿದ್ದು 2035 ವೇಳೆಗೆ ಬಲಶಾಲಿಯಾದ ಆಧುನಿಕರಿಸಿದ ಭದ್ರಾ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಇಟ್ ಮೀನ್ಸ್ ದಾಟ್ 100% ಏನಾಗಿದೆ ಹೆಲ್ಪ್ ಆಗಿದೆ. ಇದು ಪಬ್ಲಿಕ್ ಪ್ಲೇಸ್ ಕವರ್ ಆಗಿದೆ, ಕವರ್ ಆಗಿದ್ನೋ ಇಲ್ವೋ. ಇಲ್ಲಿ ವಾಯು ಮತ್ತು ಭೂಮಿ ಕವರ್ ಆಗಿದ್ನೋ ಇಲ್ವೋ, ಕವರ್ ಆಗಿದೆ. ಇಲ್ಲಿ 2035 ಕವರ್ ಆಗಿದ್ನೋ ಇಲ್ವೋ, ಕವರ್ ಆಗಿದೆ. ಇಟ್ ಮೀನ್ಸ್ ದಾಟ್ ಏನಾಗಿದೆ ಅಂದ್ರೆ 100% ಈ ಪ್ರಶ್ನೆಗೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಅದಕ್ಕೆ ನಾನು ಏನ್ ಹೇಳ್ತಾ ಇದ್ರೆ ಫಾಲೋ ಒನ್ ಸೋರ್ಸ್ ಅಂಡ್ ಫಾಲೋ ಒನ್ ಕ್ಲಾಸ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಬೇರೆ ಬೇರೆ ಸೋರ್ಸ್ ಗಳನ್ನ ಓದಾಕ್ ಹೋದ್ರೆ
ಏನಾಗುತ್ತೆ ಲಾಸ್ಟ್ಗೆ ನಿಮಗೆ ಮಟೀರಿಯಲ್ ಅನ್ನ ಕನ್ಸೈಸ್ ಆಗಲ್ಲ. ದಟ್ ಈಸ್ ದ ಮೇಜರ್ ರೂಲ್ ಫಾರ್ ಪಾಸಿಂಗ್ ದಿಸ್ ಎಕ್ಸಾಮಿನೇಷನ್ಸ್. ಇದು ಒನ್ ಆಫ್ ದಿ ಟಫ್ ಕ್ವಶನ್ ಪೇಪರ್ 2026 ಕೇಳೋದು ಅಂತ ವರ್ಸ್ಟ್ ಕ್ವಶನ್ ಪೇಪರ್ ಇದು. ಇಂಥ ವರ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ನಮ್ದು ಕ್ಲಾಸ್ ಇಂದ ಎಷ್ಟು ಬಂದಿದೆ ಅಂತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ರಿಗಾರ್ಡ್ ಟು ಬ್ಲಾಕ್ ಬಾಕ್ಸ್ ಯೂಸ್ ಇನ್ ದ ಮಾಡರ್ನ್ ಏರ್ಕ್ರಾಫ್ಟ್ ಅಂಡ್ ಈಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಬ್ಲಾಕ್ ಬಾಕ್ಸ್ ಗೆ ಸಂಬಂಧಪಟ್ಟ ಯಾವ ಒಂದು ಸ್ಟೇಟ್ಮೆಂಟ್ ಗಳು ಸರಿಯಾಗಿವೆ ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಸುಮಾರು ಬಾರಿ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿತ್ತು. ಯಾವಾಗ ಅಂದ್ರೆ ಒಂದು ಬಾರಿ ವಿಮಾನ ದುರಂತವಾಗಿತ್ತು ನೋಡ್ರಿ ಅದು. ಇನ್ನೊಂದು ಯಾವುದಂದ್ರೆ ಈ ಒಂದು ಅಜಿತ್ ಪವಾರ್ ಅವರು ಏರ್ ಕ್ರಾಶ್ ಅನ್ನೈತ್ ನೋಡ್ರಿ. ಅದರಿಂದ ಇದು ಬಹಳ ಸುದ್ದಿಯಲ್ಲಿತ್ತು. ಅದಕ್ಕೆ ಪ್ರಶ್ನೆ ಕೇಳಾರ ನೋಡ್ರಿ. ಏನ್ ಕೊಟ್ಟಿದ್ರೆ ಇದರಲ್ಲಿ, ಇದು ಬಿಗನ್ ಎಮಿಟಿಂಗ್ ಲೈಟ್ ಪ್ಲಸಸ್ ಟು ಫೆಸಿಲಿಟಿ ದ ಅಂಡರ್ ವಾಟರ್ ಡಿಟೆಕ್ಷನ್ ಮಾಡಕ್ ಹೆಲ್ಪ್ ಮಾಡತ್ತಂತ. ರೆಕಾರ್ಡ್ ಬೋತ್ ಕಾಕ್ಪಿಟ್ ವೈಸ್ ಮತ್ತು ಫ್ಲೈಟ್ ವೈಸ್ ಫ್ಲೈಟ್ ಡೇಟಾನ ಎರಡು ರೆಕಾರ್ಡ್ ಮಾಡತ್ತಂತ ಕೊಟ್ಟಿದ್ದಾರೆ. ಇದರ ಮೆಮರಿಗಳನ್ನು ಎದರಿಂದ ಮಾಡಲ್ಪಟ್ಟಿದೆ, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಟೈಟಾನಿಯಂ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ ಗಳು ಕವರ್ ಆಗಿದೆ ಅಂತಕ್ಕಂಥ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾನೆ ಜೂನ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 21, 22 ತೆಗೆದು ನೋಡಿ ಆಯ್ತಾ. 787 ಡ್ರೀಮ್ ಲೈನರ್ ಏನು ವಿಮಾನ ದುರಂತ ಆಯ್ತು ಆ ಸಂದರ್ಭದಲ್ಲಿ ನಾನು ಹೇಳಿದೀನಿ. ಮತ್ತು ಇದು ಸಪರೇಟ್ ಆಗಿ ಒಂದು ವಿಡಿಯೋನು ಕೂಡ ಮಾಡಿದ್ದೆ ನಾನು. ಏನಿದು ಬ್ಲಾಕ್ ಕಾಣಿಸ್ತಾ ಇದೆನಾ, ವಿಮಾನಗಳಲ್ಲಿ ಬ್ಲಾಕ್ ಡೇಟಾ ರೆಕಾರ್ಡಿಂಗ್ ವ್ಯವಸ್ಥೆ ಆಗಿದ್ದು ವಿಮಾನ ಕಾರ್ಯಾಚರಣೆ ಅದರಲ್ಲಿ ಸಂಭಾಷಣೆಗಳನ್ನ ದಾಖಲಿಸುತ್ತದೆ. ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಎಂಬ 2 ಪ್ರಮುಖ ಸಾಧನಗಳನ್ನು ಇದನ್ನು ಒಳಗೊಂಡಿದೆ. ಇದು ದುರಂತ ತನಿಖೆ ಮಾಡಲು ಸಹಾಯಕ ನಿರ್ಣಯವಾಗುತ್ತದೆ. ಬ್ಲಾಕ್ ಬಾಕ್ಸ್ ಎಂದು ಕರೆಯಲಾಗುತ್ತದೆ. ವಾಸ್ತವವಾಗಿ ಕಿತ್ತಳೆ ಬಣ್ಣದಲ್ಲಿರುತ್ತದೆ. ಇದರಿಂದ ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಅನ್ನು ಸುಲಭವಾಗಿ ಗುರುತಿಸಬಹುದು. ಬ್ಲಾಕ್ ಬಾಕ್ಸ್ ಯಾಗದಂತ ಕೊಟ್ಟಿದ್ದಾರೆ ಮತ್ತು ಏನೇನು ಒಳಗೊಂಡಿದೆ ಅಂತಕ್ಕಂಥದ್ದು ಕವರ್ ಆಗಿದೆ. ಅರ್ಥ ಆಯ್ತಾ. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದೀವಿ. ಇನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ ಏನು ಅದು ಕೊಟ್ಟಿದ್ದೀನಿ ನಾನು. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಏನು ಕೊಟ್ಟಿದ್ದೀನಿ. ಅರ್ಥ ಆಯ್ತಾ. ತದನಂತರದಲ್ಲಿ ಇಲ್ಲಿ ನೋಡಿ ಬ್ಲಾಕ್ ಬಾಕ್ಸ್ ಹೇಗೆ ವಿನ್ಯಾಸ ಕೊಟ್ಟಿದ್ದೀನಿ, ಇಲ್ಲಿ ಕಾಣಿಸ್ತದನ. ಇದನ್ನು ಟೈಟಾನಿಯಂ ಮತ್ತು ಉಕ್ಕಿನಿಂದ ಮಾಡಲ್ಪಟ್ಟ ಡೇಟಾವನ್ನು ಉಕ್ಕಿನಿಂದ ಮಾಡಲ್ಪಟ್ಟಿದೆ ಕಾಣಿಸ್ತದೆ. 100% ಹೆಲ್ಪ್ ಆಗಿದೆ. ತೀವ್ರ ಒತ್ತಡ ಶಾಖನ್ನು ತಡೆಬೇಕಾದ್ರೆ ಇದರಿಂದ ಮಾಡಲ್ಪಟ್ಟಿರಬೇಕು. ಅರ್ಥ ಆಯ್ತಾ. 100% ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಮತ್ತು ಮೇಡೆ ತುರ್ತು ಸಂದೇಶ ಬಗ್ಗೆನೂ ಕೂಡ ನಾನು ಹೇಳಿದೀನಿ. ಇಲ್ಲೇನು ಕೊಟ್ಟಿದ್ದಾರೆ ಅವರು, ಇದು ಎದರಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥ ಕೊಟ್ಟಿದ್ದಾರೆ. ರೈಟ್, ಇದು ಏನನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಕೊಟ್ಟಿದೀವಿ. ಆಮೇಲೆ ಇದು ಫೆಸಿಲಿಟಿ ಅಂಡರ್ ವಾಟರ್ ಡಿಟೆಕ್ಷನ್ ಮಾಡುತ್ತೆ. ಅರ್ಥ ಆಯ್ತಾ. ರೆಡ್ ಲೈಟ್ ಪಲ್ಸಸ್ ಅನ್ನು ಏನ್ ಮಾಡುತ್ತೆ, ಎಮಿಟರ್ ಮಾಡುತ್ತೆ. 100% ಏನಾಗಿದೆ ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ನಾನು ಯಾವುದು ಸರಿ ಯಾವುದು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಸ್ಟೇಟ್ಮೆಂಟ್ ಗಳು ಕವರ್ ಆಗಿದನೋ ಇಲ್ಲ ಅಂತ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ UPSC ಐ ಥಿಂಕ್ ಪ್ರಿಲಿಮ್ಸ್ ಏನಕ್ಕೆ ಬಿಟ್ಟಿರ್ಬೋದು ಅಂದ್ರೆ ಕೀ ಆನ್ಸರ್ ಅನ್ನ ಬಿಟ್ಟಿರ್ಬೋದು. ಚೆಕ್ ಮಾಡಿ ನಮ್ಮಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಂತಕ್ಕಂಥ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಏನಾಗಿದೆ 100% ಹೆಲ್ಪ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡ್ ಟು ಮೊಯಿಡ್ಸಮ್ ಬಿಲ್ಟ್ ಬೈ ದಿ ಥಾಯಮ್ ಕಿಂಗ್ಡಮ್ ಇನ್ಸ್ಕ್ರೈಬ್ ದ ವರ್ಲ್ಡ್ ಹೆರಿಟೇಜ್ ಸೈಟ್. ಮೊಯಿಡ್ಸಮ್ ಬಗ್ಗೆ ಕೇಳಿದರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಸೇರಿಸಿದರೆ 46ನೇ ಒಂದು ಅಧಿವೇಶನದಲ್ಲಿ ಏನು ಸೇರಿಸಿದ್ದಾರೆ ಮೊಯಿಡ್ಸಮ್ ಅನ್ನ. ಸೊ ಆ ಸಂದರ್ಭದಲ್ಲಿ ನಾನು ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೆ ನಿಮಗೆ. ಮತ್ತೆ ಯಾವಾಗ ಮಾಡಿದೆ ಮತ್ತು ಯಾವ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದೆ ಪ್ರೂಫ್ ಅನ್ನ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ದೇ ಆಕ್ಟೆಡ್ ಎಸ್ ಆರ್ಮಿ ಫಾರೆಸ್ಟರ್ಸ್ ಅಂತ ಕೊಟ್ಟಿದ್ದಾರೆ. ದೇ ವೇರ್ ದ ರೀಸನ್ ಫಾರ್ ಸೆಂಟರ್ ಆಫ್ ದಿ ರಾಯಲ್ಸ್ ನೋಬೆಲ್ಸ್ ಅಂತ. ದೇ ವರ್ ದ ಬ್ಯೂರಿಯಲ್ ಗ್ರೌಂಡ್ಸ್ ಫಾರ್ ರಾಯಲ್ಸ್ ಅಂಡ್ ನೋಬೆಲ್ಸ್ ಅಂತ ಕೊಟ್ಟಿದ್ದಾರೆ. ದೇ ವರ್ ಬ್ಯಾಟಲ್ ಡ್ರಿಲ್ ಸೆಂಟರ್ ಆಫ್ ದಿ ರಾಯಲ್ಸ್ ಅಂಡ್ ನೋಬೆಲ್ಸ್ ಅಂತ ಕೊಟ್ಟಿದ್ದಾರೆ. 4ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಬ್ಯೂರಿಯಲ್ ಗ್ರೌಂಡ್ಸ್ ಆಫ್ ದಿ ರಾಯಲ್ಸ್ ಅಂಡ್ ನೋಬೆಲ್ಸ್ ಕರೆಕ್ಟ್ ಆಗುತ್ತೆ. 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಇದರಲ್ಲಿ. ಅದತ್ತಾ ಇಲ್ಲಿ ತೋರಿಸ್ತಾ ಇದೀನಿ. ದೇ ಆಕ್ಟೆಡ್ ಆಸ್ ದ ಆರ್ಮೀಸ್ ಆಫ್ ಫೋರ್ಟ್ರೆಸ್ ಅಂತಕ್ಕಂಥದ್ದು ಕೋಟೆಯಾಗಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ. ಕವರ್ ಆಗಿದೂ ಇಲ್ಲ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 32 ತೆಗೆದು ನೋಡಿ ಸರ್. ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನ ಅಂತ ಕವರ್ ಮಾಡಿದ್ದೀನಿ. ಸೊ ಆ 46ನೇ ಅಧಿವೇಶನದಲ್ಲಿ ಎಷ್ಟು ಸೇರ್ಪಡೆ ಆಗಿದೆವೆ ಅಂತಕ್ಕಂಥ ಎಲ್ಲಾ ಮಾಹಿತಿ ಕೊಟ್ಟಿದ್ದೀನಿ ಹೊಸದಾಗಿ. ಮತ್ತು ಅಸ್ಸಾಂನ ಮೊಯಿಡ್ಸಮ್ ಸೇರ್ಪಡೆ ಅಂತಕ್ಕಂಥ ಕಾಣಿಸ್ತೇನೆ. ಅಸ್ಸಾಂನ ರಾಜ್ಯ ಮನೆತನವಾದ ತಿಬ್ಬು ಸಮಾಜ ಆಗಿರೋ ಮೊಯಿಡ್ಸಮ್ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. 43ನೇ ತಾಣವಾಗಿದೆ. ಇದು ಸಾಂಸ್ಕೃತಿಕ ತಾಣ ವಿಭಾಗದಲ್ಲಿ ಸೇರ್ಪಡೆಗೊಂಡ ಈಶಾನ್ಯ ಭಾರತ ಮೊದಲ ತಾಣವಾಗಿದೆ. ಆದ್ರೆ ಏನಿದೆ ಮೊಯಿಡ್ಸಮ್ ಅಂತಕ್ಕಂಥದ್ದು ಪಿರಾಮಿಡ್ ಆಕೃತಿಯಲ್ಲಿ ಇರ್ತಕ್ಕಂಥದ್ದು. ಚುಕ್ಕು ಮಣ್ಣಿನ ದಿಬ್ಬಗಳು ಬಾಗಿಲಿದ್ದು ಒಳಗೋಡೆ ಕಮನಗಳನ್ನು ಹೊಂದಿದೆ. 600 ವರ್ಷಗಳಿಂದ ಅಸ್ಸಾಂ ಆಳುತ್ತಿದ್ದ ತೈವ ರಾಜ್ಯವಂಶದ ಸಮಾಧಿಗಳಾಗಿವೆ. ಕಾಣಿಸ್ತದೆ 100% ಹೆಲ್ಪ್ ಆಗಿದೆ. ಈ ಸಮಾಧಿ ಅಹೋಂ ರಾಜವಂಶದ ಅಂತ್ಯಕ್ರಿಯೆ ಸಂಸ್ಕೃತಿಯನ್ನು ಇಂಡಿಕೇಟ್ ಮಾಡುತ್ತೆ. ಅವರ ಒಂದು ಬ್ಯೂರಲ್ ಇನ್ಕ್ರಿಮಿನೇಷನ್ ಏನಿದೆ ಅದರ ಒಂದು ಕಲ್ಚರ್ ಅನ್ನ ಇಂಡಿಕೇಟ್ ಮಾಡುತ್ತೆ. 100% ಏನಾಗಿದೆ ಇದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ಇದು ಜುಲೈ ನೋಡ್ರಿ, ಜುಲೈಯಲ್ಲಿ ಬಂದಿರತಕ್ಕಂಥ ಇಶ್ಯೂ, ಜುಲೈ 2025. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ UPSC ಮತ್ತು KPSC ಯಾಕೆ ಕಷ್ಟ ಆಗ್ತವ. ಕಷ್ಟ ಯಾಕಂದ್ರೆ ಸುಮಾರು ಅವರು 1.5 ವರ್ಷದಿಂದ 2 ವರ್ಷದವರೆಗೆ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾರೆ. ಸೊ ಅಂತ ಹಿಂದಿನ ಕರೆಂಟ್ ಅಫೇರ್ಸ್ ನ ಓದಿರಲ್ಲ. ಸೊ ಎಕ್ಸಾಮಿನೇಷನ್ ಅಲ್ಲಿ ಅಫ್ಕೋರ್ಸ್ ಏನಾಗುತ್ತೆ, ಕಷ್ಟ ಆಗುತ್ತೆ. KPSC ಓದೋರು UPSC ಓದೋರು ಯಾವಾಗಲೂ ಡೆಪ್ತ್ ಆಗಿ ಓದಲೇಬೇಕು.
ಮತ್ತು ಲಾಂಗ್ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಟಚ್ ಆಗಿರ್ಬೇಕು ನೀವು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಶಿಪ್ ಫ್ರಮ್ ದ ಫಾಲೋವಿಂಗ್ ಕಂಟ್ರೀಸ್ ಹ್ಯಾವ್ ಟು ಕ್ರಾಸ್ ದ ಸ್ಟೇಟ್ ಆಫ್ ಹರ್ಮುಸ್ ಟು ರೇಸ್ ದ ಔಟ್ ಆಫ್ ಇಂಡಿಯನ್ ಓಷನ್. ಇಂಡಿಯನ್ ಓಷನ್ ಬಂದು ತಲುಪಬೇಕಂದ್ರ ನಾವು ಸ್ಟೇಟ್ ಆಫ್ ಹರ್ಮುಸ್ ಮುಖಾಂತರ ಬರ್ಲತ್ತೀವಿ ಅಂದ್ರೆ ಯಾವ ಮುಖಾಂತರ ಟಚ್ ಆಗ್ತೀವಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ. ಸೊ ಐ ಥಿಂಕ್ ಈ ಬಹರೇನ್ ಮತ್ತು ಇದರಲ್ಲಿ ಕತಾರ್ ಸರಿ ಆಗುತ್ತೆ. ತೋರಿಸ್ತೀನಿ ನಿಮಗೆ ಪ್ರೂಫ್ ಅಂದ್ರೆ. ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 50. ಇನ್ನು ಏಪ್ರಿಲ್ 2026ರಲ್ಲೂ ಕೂಡ ಕೊಟ್ಟಿದ್ದೀವಿ ನಾವು. ಹರ್ಮುಜ್ ಜಲಸಂಧಿ ಬಗ್ಗೆ ಹೇಳಿದೀನಿ ನಾನು. ಏನಿದು ಹರ್ಮುಜ್ ಜಲಸಂಧಿ ಕಾಣಿಸ್ತಾ ಇದೀನ? ಹರ್ಮುಜ್ ಜಲಸಂಧಿ ಬಗ್ಗೆ ನೀವು ಇಮೇಜ್ ಕೂಡ ಹಾಕಿದೀನಿ ನಾನು ಮ್ಯಾಗಝಿನ್ ಅಲ್ಲಿ. ನೋಡ್ರಿ ಕತಾರ್ ಇದೆ, ತದನಂತರದಲ್ಲಿ ಯಾವ್ದು ಬಹರೇನ್ ಇದೆ, ಟಚ್ ಆಗೇ ಆಗುತ್ತೆ. ಅರ್ಧ ಕೊಟ್ಟಿರ್ತಕ್ಕಂಥ 2 ನೇಷನ್ಗಳಲ್ಲಿ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಮತ್ತಿಲ್ಲಿ ನಾನು ಸುತ್ತುವರೆದ ದೇಶಗಳನ್ನು ಕೂಡ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ದೃಷ್ಟಿಯಾಗಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೆ. ಸುಮಾರು ಬಾರಿ ಕವರ್ ಮಾಡಿದೀನಿ, 3 ರಿಂದ 4 ಬಾರಿ ಕವರ್ ಮಾಡಿದೀನಿ. ಎಕ್ಸಾಮಿನೇಷನ್ ಬಂದಿದೆ, ಇದಕ್ಕೂ ಕೂಡ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್, ಇದು ತುಂಗಾರ್ ಹುವಾ ವಾಲ್ಕನೋ ವಿಚ್ ಹ್ಯಾಸ್ ಡಿಕ್ಲೇರ್ಡ್ ದ ಗ್ಲೋಬಲ್ ಜಿಯೋ ಪಾರ್ಕ್ ಬೈ ದ ಯುನೆಸ್ಕೋ ಇನ್ 2025 is situated in which of the following countries. ಆಯ್ತಾ, ಈ ಒಂದು ವೋಲ್ಕ್ಯಾನೋವನ್ನ ಡಿಕ್ಲೇರ್ ಮಾಡಿದೀವಿ ನಾವು ಯುನೆಸ್ಕೋ ಒಂದು ಗ್ಲೋಬಲ್ ಜಿಯೋ ಪಾರ್ಕ್ ಅಲ್ಲಿ 2025ರಲ್ಲಿ. ಅದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಾರ. ನೋಡಿ ಸ್ವಲ್ಪ ಗಮನವಿಟ್ಟು ಕೇಳಿ. ಇಲ್ಲಿ ಮೇ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 7 ತೆಗೆದು ನೋಡಿ. ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್. ಈ ನೆಟ್ವರ್ಕ್ಗೆ 11 ದೇಶಗಳಲ್ಲಿ 16 ಹೊಸ ತಾಣಗಳನ್ನ ಸೇರ್ಪಡೆ ಮಾಡಿದ್ದಾರೆ. 11 ದೇಶಗಳಲ್ಲಿ 16 ತಾಣಗಳನ್ನ ನೆನಪಿಡೋದು ಸ್ವಲ್ಪ ಕಷ್ಟ. ಸೊ ಕಷ್ಟ ಅಂದ್ರೂ ಕೂಡ ನೆನಪಿಟ್ಕೊಳ್ಳಲೇಬೇಕು, ಬಿಕಾಸ್ ಇಟ್ ಇಸ್ ದ UPSC. ಟಫ್ ಯಾಕೆ ಎಕ್ಸಾಮ್ ಆಗುತ್ತೆ ಇದರಿಂದ. ನೋಡಿ ಇಲ್ಲಿ ಹೊಸ ಜಿಯೋ ಪಾರ್ಕ್ ಗಳನ್ನ ಚೀನಾ, ಉತ್ತರ ಕೊರಿಯಾ, ಇಕ್ವೆಡಾರು, ಇಂಡೋನೇಷ್ಯಾ, ಇಟಲಿ, ನಾರ್ವೆ, ದಕ್ಷಿಣ ಕೊರಿಯಾ, ಸೌದಿ ಅರೇಬಿಯಾ, ಸ್ಪೇನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ವಿಯೆಟ್ನಾಂ ಈ ದೇಶಗಳು ಕೊಟ್ಟಿದ್ದಾರೆ. ಯಾವ್ಯಾವ ದೇಶ ಅಂತ ಗೊತ್ತಿದ್ರು ಕೂಡ ನೀವು ಆರಾಮಾಗಿ ಹಾಕ್ಬೋದಾಗಿತ್ತು. ಇಲ್ಲಿ ಇಕ್ವೆಡಾರ್ ದೇಶದ ಸೇರ್ಪಡೆ ಆಗಿದೆ. ಅರ್ಥ ಆಯ್ತಾ? ಚೀನಾ ದೇಶದ ಸೇರ್ಪಡೆ ಆಗಿದೆ, ಇಟಲಿ ಸೇರ್ಪಡೆ ಆಗಿದೆ. ಈ ದೇಶಗಳು ಯಾವ ಅದಾವ ನೋಡ್ರಿ ಅಲ್ಲಿ. ಅರ್ಥ ಆಯ್ತಾ? ಒಂದೇ ಒಂದು ದೇಶ ಇದೆ, ಅದೇ ಇಕ್ವೆಡಾರ್ ಬಿಟ್ಟು ಬೇರೆ ದೇಶಗಳು ಯಾವ ಅದಾವೇನ್ರಿ? ಯಾವ ದೇಶಗಳಿದಲ್ಲ. ಜಸ್ಟ್ ದೇಶಗಳು ನೆನಪಿದ್ರು ಕೂಡ ನೀವು ಆರಾಮಾಗಿ ಅದಕ್ಕೆ ಟಚ್ ಮಾಡಬಹುದಾಗಿತ್ತು. ಇದಕ್ಕೂ ಕೂಡ ಏನಾಗಿದೆ, 100% ಹೆಲ್ಪ್ ಆಗಿದೆ. ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 7. ಇಲ್ಲಿ ಗ್ಲೋಬಲ್ ಜಿಯೋ ಪಾರ್ಕ್ಸ್ ಬಗ್ಗೆನೂ ಕೂಡ ನಾನು ಹೇಳಿದೀನಿ. ಎಲ್ಲ ಯುನೆಸ್ಕೋ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಈ ಒಂದು ವಿಳಂಜಮ್ ಅಂತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಸೀ ಪೋರ್ಟ್ ಏನಿದೆ ಅದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಕೇವಲ ಡೊಮೆಸ್ಟಿಕ್ ಪರ್ಪಸ್ ಇದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದು ಪ್ರೈಮರ್ಲಿ ಪ್ಯಾಸೆಂಜರ್, ಇದು ಕ್ರೂಸ್ ಟೂರಿಸಂ ಬಗ್ಗೆ ಗಮನ ಹರಿಸುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡೀಪ್ ಟ್ರಾಪ್ ಸ್ಟ್ರಾಟಜಿಕ್ ಲೊಕೇಶನ್ ಟು ರಿಡ್ಯೂಸ್ ದ ಡಿಪೆಂಡೆನ್ಸ್ ಆನ್ ದ ಫಾರಿನ್ ಟ್ರಾನ್ಸ್ಮಿಟ್ ಶಿಪ್ ಪೋರ್ಟ್ಸ್, ರಿನ್ಯೂ ರಿಟೆನ್ಷನ್ ಅಂಡರ್ ಇಂಡಿಯಾ ರೀಜನಲ್ ಮ್ಯಾರಿಟೈಮ್ ಟ್ರೇಡ್. ಅಫ್ಕೋರ್ಸ್ ಇದು ಏನಾದ್ರೆ ರಿಡ್ಯೂಸ್ ಮಾಡುತ್ತೆ. 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? 3ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆದ್ರೆ 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದನ್ನು ಅಂತಕ್ಕಂಥದ್ದು. ಕ್ರೂಸ್ ಟೂರಿಸಂ ಇದೆನಾ, ಇದು ಕ್ರೂಸ್ ಟೂರಿಸಂ ಅಲ್ಲವೇ ಅಲ್ಲ. ಸೊ ಇಟ್ ಮೀನ್ಸ್ ದಟ್ 3 ಓನ್ಲಿ ಸ್ಟೇಟ್ಮೆಂಟ್ ಇಸ್ ದ ರೈಟ್. ತೋರಿಸ್ತೀನಿ ನಿಮಗೆ ಪ್ರೂಫ್ ಬೇಕಂದ್ರೆ. ನಿಮಗೆ ಯಾವ್ದಾರ ಮೇ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 5 ತೆಗೆದು ನೋಡ್ರಿ, ಕಾಣಿಸ್ತದ. ವಿಳಂಜಮ್ ಅಂತಾರಾಷ್ಟ್ರೀಯ ಬಂದರು, ಇಂಟರ್ನ್ಯಾಷನಲ್ ಪೋರ್ಟ್. ಇದು ಪೂರ್ಣ ಪ್ರಮಾಣದ ಕಂಟೈನರ್ ಸಾಗಣೆ ಸೌಲಭ್ಯವಾದ ಭಾರತ ಮೊದಲ ವಾಣಿಜ್ಯ ಬಂದರು ಎನಿಸಿಕೊಂಡಿರುವ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಕಂಟೈನರ್ ಟ್ರಾನ್ಸ್ಪೋರ್ಟ್ ಪೋರ್ಟ್. ಈ ಬಂದರು ಕೇರಳದ ತಿರುವನಂತಪುರದಲ್ಲಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಅರ್ಥ ಆಯ್ತದ? ಇಲ್ಲಿ ಏನಿದೆ ಅಂದ್ರೆ ಇದೊಂದು ಇಂಟರ್ನ್ಯಾಷನಲ್ ಪೋರ್ಟ್ ಅದ. ಇಟ್ ಇಸ್ ನಾಟ್ ಎ ಡೊಮೆಸ್ಟಿಕ್. ಅರ್ಥ ಆಯ್ತಾ? ದೇಶದ ಮೊದಲ ಅರೆ ಸ್ವಯಂ ಚಾಲಿತ ಬಂದರವಾಗಿದೆ. ಇದು ಭಾರತ ಗ್ರೀನ್ ಫೀಲ್ಡ್ ಬಂದರು ಯೋಜನೆಯಾಗಿದೆ. ಅದಾನಿ ಗ್ರೂಪ್ ನಿರ್ವಹಣೆ ಮಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಫಸ್ಟ್ ಡೆಡಿಕೇಟೆಡ್ ಕಂಟೈನರ್ ಟ್ರಾನ್ಸ್ಪೋರ್ಟ್ ಪೋರ್ಟ್. ಇಟ್ ಈಸ್ ನಾಟ್ ಎ ಯಾವಂದ್ರೆ ಪ್ಯಾಸೆಂಜರ್ ಕ್ರೂಸ್ ಟೂರಿಸಂ ಅಲ್ಲವೇ ಅಲ್ಲ. 2 ಸ್ಟೇಟ್ಮೆಂಟ್ ರಿಮೂವ್ ಮಾಡಿದ್ರೆ ಇದನ್ನು ಹೋಗುತ್ತೆ. 1ನೇದು ಡೊಮೆಸ್ಟಿಕ್ ಅಂತ ಕೊಡ್ತಾರೆ, ಇದನ್ನು ಹೋಯ್ತು. 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಇಟ್ ಮೀನ್ಸ್ ದಟ್ ಇದ್ರಿಗೂ ಕೂಡ ಏನಾಗಿದೆ, 100% ಹೆಲ್ಪ್ ಆಗಿದೆ. ಯಾವುದೇ ನ್ಯೂಸ್ ಓದ್ರೂ ಕೂಡ ಏನಿರ್ಬೇಕಂದ್ರೆ ಫಸ್ಟ್ ಕ್ಲಿಯಾರಿಟಿ ಇರಬೇಕು. ಸೊ ಕ್ಲಿಯಾರಿಟಿ ಇದ್ದಾಗ ಮಾತ್ರ ನೀವು ಇವಂತ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಕ್ ಸಾಧ್ಯ ಅದ. ಕ್ಲಿಯಾರಿಟಿ ಇರ್ಲಿಲ್ಲ ಅಂದ್ರೆ UPSC ಅಲ್ಲಿ ಏನೂ ಇಲ್ಲ. ಮತ್ತು ಏನಿರ್ಬೇಕಂದ್ರೆ ಕಾಮನ್ ಸೆನ್ಸ್ ಕೂಡ ಇರಬೇಕು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ NBFC ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, NBFC ಕೆನಾಟ್ ಎಕ್ಸೆಸ್ ದ ಡಿಮ್ಯಾಂಡ್ ಡಿಪಾಸಿಟ್ ಅನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಆಲ್ MGC ಆಪರೇಟಿಂಗ್ ಇನ್ ಇಂಡಿಯಾ ಹ್ಯಾವ್ ಟು ಬಿ ರಿಜಿಸ್ಟರ್ಡ್ ವಿತ್ RBI ಜೊತೆ ರಿಜಿಸ್ಟರ್ಡ್ ಆಗಬೇಕು ಅಂತ ಕೊಟ್ಟಿದ್ದಾರೆ. NBFC ಫಾರ್ಮ್ ದ ಪಾರ್ಟ್ ಆಫ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಕ್ಯಾನ್ ಚೆಕ್ ಅನ್ನ ಇಶ್ಯೂ ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ವಲ್ಪ ಗಮನವಿಟ್ಟು ನೋಡಿ, ಇವೆಲ್ಲಾ ಸ್ಟೇಟ್ಮೆಂಟ್ ಕವರ್ ಆಗಿದ್ವೋ ಇಲ್ಲ ಅಂತಕ್ಕಂಥದ್ದು. ನಿಮಗೆ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 11 ತೆಗೆದು ನೋಡಿ ಸರ್.
ಫ್ಲಿಪ್ಕಾರ್ಟ್ಗೆ NBFC ಪರವಾನಗಿ ಕೊಟ್ಟಿದ್ದಾರೆ. ದೇಶದ ಇ ಕಾಮರ್ಸ್ ವೇದಿಕೆ ಆಗಿರ್ತಕ್ಕಂಥ ಫ್ಲಿಪ್ಕಾರ್ಟ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕೇತರ ಹಣಕಾಸು ಕಂಪನಿ ಪರವಾನಗಿಯನ್ನು ನೀಡಿದೆ. ಸೊ ಪರವಾನಗಿ ನೀಡಿದ್ರೆ ರೆಗ್ಯುಲೇಟ್ ಮಾಡೋದು ರಿಸರ್ವ್ ಬ್ಯಾಂಕ್ ರೆಗ್ಯುಲೇಟ್ ಮಾಡುತ್ತೆ ಅವುಗಳಿಗೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಇವುಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. NBFC ಬಗ್ಗೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ 1950ರ ಅಡಿಯಲ್ಲಿ ಹೊಂದಿಸಲ್ಪಟ್ಟ ಕಂಪನಿಗಳಾಗಿವೆ. ಸಾಲಗಳು ನೀಡುವುದು, ಸಾಲಗಳನ್ನು ನೀಡ್ತಾವ, ತೀವ್ರ ಸ್ಟಾಕ್ಗಳನ್ನು ನೀಡ್ತಾವ, ಬಾಂಡ್ಗಳು, ಇತರ ಭದ್ರತೆಗಳನ್ನು ಸಾಧಿಪಡಿಸುವುದರಿಂದ ಮುಂತಾದ ಹಣಕಾಸು ಚಟುವಟಿಕೆಗಳನ್ನು ತೊಡಗಿರ್ತಾವ. ಕಾನೂನುಬದ್ಧ ಬ್ಯಾಂಕ್ ಅಲ್ಲದ ಹಣಕಾಸು ಸಂಸ್ಥೆಗಳಾಗಿವೆ. ಈ ಬೇಡಿಕೆ ಠೇವಣಿಗಳನ್ನ ಸ್ವೀಕರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕೆನಾಟ್ ಅಕ್ಸೆಪ್ಟ್ ಡಿಮ್ಯಾಂಡ್ ಡೆಪಾಸಿಟ್. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟಾ? ಒಂದೇ ಸ್ಟೇಟ್ಮೆಂಟ್ ಕವರ್ ಆಗಿದೆನಾ? ಎಸ್. ಇನ್ನು ನೋಡ್ರಿ, ಕೃಷಿ ಚಟುವಟಿಕೆ, ಕೈಗಾರಿಕಾ ಚಟುವಟಿಕೆ, ಯಾವುದೇ ಸರಕುಗಳ ಖರೀದಿ ಅಥವಾ ಸೆಕ್ಯೂರಿಟಿ, ಯಾವುದೇ ಒಂದು ಸೇವೆಗಳನ್ನು ಒದಗಿಸುವುದು, ಸ್ಥಿರ ಆಸ್ತಿ ಒಂದು ವ್ಯವಹಾರಗಳಿಗೆ ಹೊಂದಿರುವುದು, ಯಾವುದೇ ಒಂದು ಇದು ಒಳಗೊಂಡಿಲ್ಲ ಅಂತಕ್ಕಂಥದ್ದು. ಇದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಈ ಸ್ಟೇಟ್ಮೆಂಟ್ ಅದರಲ್ಲಿ ಇಲ್ಲ. ಅರ್ಥ ಆಯ್ತಾ? ಸೊ ಇಟ್ ಮೀನ್ಸ್ ದಾಟ್ ಇದು ಏನಂದ್ರೆ ಐ ಥಿಂಕ್ ಚೆಕ್ ಇಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ನಾನು ಸ್ನಿಪೆಟ್ ತಗೊಂಡ ಮಿಸ್ ಆಗಿದೆ. ನೋಡಿಲಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇವು ಬೇಡಿಕೆ ಠೇವಣಿಗಳನ್ನ ಸ್ವೀಕರಿಸುವುದಿಲ್ಲ. ಪಾವತಿ ಮತ್ತು ವಸಾಹತು ವ್ಯವಸ್ಥೆ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಭಾಗವಾಗಿರುವುದಿಲ್ಲ. ನ ಭಾಗವಾಗಿರುವುದಿಲ್ಲ. ಇಲ್ಲ ಏನೇನು ಕೊಟ್ಟಿದ್ದಾರೆ? ಫ್ರಮ್ ದ ಪಾರ್ಟ್ ಆಫ್ ಪೇಮೆಂಟ್ ಅಂಡ್ ಸೆಟಲ್ಮೆಂಟ್ ಚೆಕ್ ಅನ್ನ ಇಶ್ಯೂ ಮಾಡಬಹುದು. ಮೂರನೇ ಸ್ಟೇಟ್ಮೆಂಟ್ ರಾಂಗ್. ಅದು ಇದು ಹೋಯ್ತು. 4 ಉಳಿತು. ಸೊ ಇದು ಒಂದು ಕರೆಕ್ಟ್ ಆಯ್ತು. ಅರ್ಥ ಆಯ್ತಾ? ಈಗ 4ನೇ ಸ್ಟೇಟ್ಮೆಂಟ್ ನೋಡ್ಬೇಕು. ಅರ್ಥ ಆಯ್ತಾ? ಸೊ ಇಟ್ ಮೀನ್ಸ್ ದಾಟ್ ನೋಡಿ ಎಷ್ಟು ನೀಟಾಗಿ ಕವರ್ ಮಾಡಿದೀವಿ, ಯಾವ ಒಳಗೊಂಡಿದೆ ಯಾವ ಒಳಗೊಂಡಿಲ್ಲ ಅಂತಕ್ಕಂಥದ್ದು. RBI ಅಫ್ಕೋರ್ಸ್ ರೆಗ್ಯುಲೇಟ್ ಮಾಡುತ್ತೆ. ಇದಕ್ಕೆ ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ಈ ಕ್ವಶನ್ಗೂ ಕೂಡ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ವಾಲ್ವ್ಮೆಂಟ್ ಆಫ್ ಪ್ರೈವೇಟ್ ಎಂಟಿಟಿ ಇನ್ ದ ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್. ಇಂಡಿಯಾದ ಸ್ಪೇಸ್ ಪ್ರೋಗ್ರಾಮ್ ಅಲ್ಲಿ ಪ್ರೈವೇಟ್ ಎಂಟಿಟಿ ಬಗ್ಗೆ ಕೇಳಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ ಅದು ಡೆವಲಪಿಂಗ್ ದ ಲಿಕ್ವಿಡ್ ಫ್ಯೂಲ್ GSLV ಇದು ಮಾಡತ್ತ. ಅದು GSLV ಗೋಸ್ಕರ ಲಿಕ್ವಿಡ್ ಫ್ಯೂಲ್ ಅನ್ನ ತಯಾರು ಮಾಡತ್ತಂತೆ. ರಾಂಗ್ ಆನ್ಸರ್. ಇದು ಹೋಯ್ತು. ಇನ್ನು ಇನ್ ಸ್ಪೇಸ್ ಸರಿಯಾಗಿದೆ ಇಲ್ವೋ? ಇನ್ನು ಅಗ್ನಿಕುಲ ಕಾಸ್ಮಸ್ ಲಾಂಚ್ ವರ್ಲ್ಡ್ ಫಸ್ಟ್ ಫ್ಲೈಟ್ ಯೂಸಿಂಗ್ 3D ಪ್ರಿಂಟೆಡ್ ರಾಕೆಟ್. 2 ಕರೆಕ್ಟ್ ಇದೆ. ಅರ್ಥ ಆಯ್ತಾ? 2 ಕರೆಕ್ಟ್ ಸ್ಟೇಟ್ಮೆಂಟ್ ಅಂದ್ರೆ 1 and 2 ಆಗಬೇಕು. ಮೂರನೇ ಸ್ಟೇಟ್ಮೆಂಟ್ ತೋರಿಸ್ತೀನಿ ನಿಮಗೆ ಪ್ರೂಫ್. ಕವರ್ ಆಗೋ ಇಲ್ಲ. ಇನ್ ಸ್ಪೇಸ್ ಬಗ್ಗೆ ಕವರ್ ಆಗಬೇಕು, ಅಗ್ನಿಕುಲ ಕಾಸ್ಮಸ್ ಬಗ್ಗೆ ಕೈಬೇಕು, ಸ್ಕೈಟ್ ಏರೋಸ್ಪೇಸ್ ಬಗ್ಗೆ ಇದಾಗಬೇಕು, ಕವರ್ ಆಗ್ಬೇಕಲ್ವಾ? ನೋಡಿ, ನಿಮಗೆ ಪ್ರೂಫ್ ಬೇಕಾದ್ರೆ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 12. ಪೇಜ್ ನಂಬರ್ 12 ಇಸ್ರೋ HAL ಒಪ್ಪಂದ ಅಂತಕ್ಕಂಥದ್ದು ಕವರ್ ಮಾಡಿದ್ದೀನಿ ನಾನು. ಇಸ್ರೋ HAL ಅದಕ್ಕೆ ಎದರಿಗೋಸ್ಕರ ಒಪ್ಪಂದ? ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಮತ್ತು ಸಣ್ಣ ಉಪಗ್ರಹ ಉಡಾವಣಾ ವಾಹನಗಳ ಒಂದು ಉತ್ಪಾದನಾ ತಂತ್ರಜ್ಞಾನ ವರ್ಗಾವಣೆಗೋಸ್ಕರ, SSLV ಒಂದು ಟೆಕ್ನಿಕ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋಗೋಸ್ಕರ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ ಒಪ್ಪಂದ ಮಾಡಿಕೊಂಡಾಗ ನಾನು ಹೇಳಿದ್ದೀನಿ ನಿಮಗೆಲ್ಲವೂ. ಅರ್ಥ ಕ್ಲಿಯರ್ ಆಗಿ. ಇದು ಬಾಹ್ಯಾಕಾಶ ವಲಯದಲ್ಲಿ ಉದ್ಯಮ ಸಾಗುವತ್ತ ದೃಷ್ಟಿಯಿಂದ ಮಹತ್ವದಾಗಿದೆ ಅಂತಕ್ಕಂಥ ಕೊಟ್ಟಿದ್ದೀನಿ. ಕಾಣಿಸ್ತದೆ ಇಲ್ಲಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಬಗ್ಗೆನೂ ಕೂಡ ಮಾಹಿತಿ ನೀಡಿದ್ದೀನಿ ನಾನು. ಇನ್ನು ಇಂಡಿಯಾ ನೇಷನ್ಸ್ ಸ್ಪೇಸ್ ಪ್ರಮೋಷನ್ ಅಥರೈಸೇಷನ್ ಸೆಂಟರ್ ಇನ್ ಸ್ಪೇಸ್ ಕಾಣಿಸ್ತದೆ. ಬಾಹ್ಯಾಕಾಶ ಇಲಾಖೆಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಬಾಹ್ಯಾಕಾಶ ಇಲಾಖೆ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಅವಕಾಶ ವಲಯದ ಸುಧಾರಣೆಗಳ ಭಾಗವಾಗಿ ಸ್ಥಾಪಿಸಲಾಯಿತು. ಕಾಣಿಸ್ತದೆ 2 ಸ್ಟೇಟ್ಮೆಂಟ್ ಇಲ್ಲಿ ನೋಡಿ. 2 ಸ್ಟೇಟ್ಮೆಂಟ್ ಕೂಡ ಒಂದರದಲ್ಲೇ ಕೊಟ್ಟಿದ್ದಾರೆ. ದ ಇಂಡಿಯನ್ ನೇಷನ್ ಪ್ರಮೋಷನ್ ಅಥರೈಸೇಷನ್ ಸೆಂಟರ್ ಇಸ್ ದ ಆಟೋನಾಮಸ್ ಏಜೆನ್ಸಿ ಫಾರ್ವರ್ಡ್ ಫಾರ್ ಟು ಫೆಸಿಲಿಟೇಟ್ ದ ಪ್ರೈವೇಟ್ ಪಾರ್ಟಿಸಿಪೇಷನ್ಸ್. ಕಾಣಿಸ್ತದೆ ಇಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್, ಖಾಸಗಿ ವಲಯದ ಭಾಗವಹಿಸುವಿಕೆ. 100% ಸ್ಟೇಟ್ಮೆಂಟ್ ಕವರ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಯಾವ್ದಂದ್ರೆ ವಿಶ್ವದ 3D ರಾಕೆಟ್ ಉಡಾವಣೆ ಮಾಡಿದ ಭಾರತ. ಮೇ ಮಂತ್ ಮ್ಯಾಗಝಿನ್ 2024 ಪೇಜ್ ನಂಬರ್ 20 ಅನ್ನ ತೆಗೆದು ನೋಡಿ. ಅದತ್ತ ವಿಶ್ವದ ಮೊದಲ 3D ಪ್ರಿಂಟೆಡ್ ರಾಕೆಟ್ ಉಡಾವಣೆ ಮಾಡಿದ್ದು. ಇಲ್ಲಿ ಕಾಣುತ್ತದೆ 3D ಪ್ರಿಂಟೆಡ್ ಎಂಜಿನ್ ಅಗ್ನಿಬಾನ್ ಎಂಬ ರಾಕೆಟ್ ಅನ್ನು ಪ್ರಯೋಗ ಉಡಾವಣೆ ಮಾಡಲಾಗಿದೆ. ಆಮೇಲೆ ಇಲ್ಲಿ ಸ್ವಲ್ಪ ನೋಡಿ, ಇದನ್ನ ತಯಾರು ಮಾಡಿರ್ತಕ್ಕಂಥ ಕಂಪನಿ, ಇಂತಹ ಸಾಧನೆ ಮಾಡಿದ ದೇಶದ 2ನೇ ಕಂಪನಿ ಅಗ್ನಿಕುಲ ಆಗಿರ್ತಕ್ಕಂಥದ್ದು. ಅರ್ಥ ಉಪಕಕ್ಷೆಯಿಂದ ಉಡಾವಣೆ ಮಾಡಿದ ಪ್ರಯೋಗ ನಡೆಸಿ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು. ಇದೆಲ್ಲ ನಿಮಗೆ ನೋಡಿ ಯಾವುದು ತಯಾರು ಮಾಡಿದೆ ಅಂತಕ್ಕಂಥದ್ದು ಕೂಡ ನಾನು ಮಾಹಿತಿಯನ್ನು ಕೊಡಿದ್ದೀನಿ. ಹೊಂದಿರುವ ಒಂದು ಸ್ತ್ರೀಯರು ಕೂಡ ತಾನು ಹೊಂದಿರುವ ಉಡಾವಣೆ ಉಳಿಸಿಕೊಂಡು ಚೆನ್ನೈ ಮೂಲದ ಅಗ್ನಿಕುಲ ಕಾಸ್ಮಾಸ್ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಕಂಪನಿಯೊಂದಿಗೆ ಈ ಸಾಧನೆ ಮಾಡಿದೆ. ಅರ್ಥಾಯ್ತ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. 3ನೇ ಸ್ಟೇಟ್ಮೆಂಟ್ ಕೂಡ ಕವರ್ ಆಗಿದೆ ನೋಡಿ. ನವೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 50 ಭಾರತ ಮೊದಲ ಖಾಸಗಿ ವಾಣಿಜ್ಯ ರಾಕೆಟ್ ವಿಕ್ರಮ್ 1. ಇದು ಯಾವುದು? ಸ್ಕೈರೂಟ್ ಏರೋಸ್ಪೇಸ್ ಅನ್ನು ಏನ್ ಮಾಡ್ತಾ ಇದೆ? ಲಾಂಚ್ ಮಾಡ್ತಾ ಇದೆ. ವಿಕ್ರಮ್ 1 ಬಗ್ಗೆ ಕೊಟ್ಟಿದ್ದೀನಿ. ಇದು 4 ಹಂತದ ಘನ ಇಂಧನ ಹೊಂದಿರತಕ್ಕಂಥದ್ದು. ಇದರಲ್ಲಿ ದ್ರವ ಇಂಧನ ಎಲ್ಲಿದೆಪ್ಪ? ದ್ರವ ಇಂಧನ ಅವರು ತಯಾರ ಮಾಡಿಲ್ಲ. ಸೊ ಇಟ್ ಮೀನ್ಸ್ ದಟ್ ಏನಾಗಿದೆ 100% ಈ ಕ್ವಶನ್ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಒಂದೇ ಇದರಲ್ಲಿ ಕವರ್ ಆಗಿಲ್ಲ, ಇದು ಬೇರೆ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿದೆ. ಬಟ್ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನೇನ್ ಕೊಟ್ಟಿದ್ದಾರೆ? ಒಂದ್ ಕಡೆ ಇಂಟರ್ಪೋಲ್ ಅವುಗಳ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸಿಲ್ವರ್ ನೋಟಿಸು, ಬ್ಲೂ ನೋಟಿಸು, ಬ್ಲಾಕ್ ನೋಟಿಸು, ಗ್ರೀನ್ ನೋಟಿಸು. ಪ್ರೂಫ್ ಬೇಕಂದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲವೂ ಕವರ್ ಮಾಡಿದೀವಿ ಇನ್ ಡೆಪ್ತ್ ಆಗಿ. ಪ್ರೂಫ್ ಬೇಕಾದ್ರೆ ನಿಮಗೆ ಮೇ ಮಂತ್ ಮ್ಯಾಗಝಿನ್ 2024 ಪೇಜ್ ನಂಬರ್ 2 ಮತ್ತು 3 ಓಪನ್ ಮಾಡಿ.
2ರಿಂದ 3 ಪೇಜ್. ಇಲ್ಲಿ ನೋಡಿ ಇಂಟರ್ಪೋಲ್ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇಂಟರ್ಪೋಲ್ ಆಯಾ ದೇಶಗಳ ನೋಡ್ರಿ, ಇಂಟರ್ಪೋಲ್ ಆಯಾಮ ದೇಶಗಳ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಆಯಾ ದೇಶಗಳ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಮನವಿ ಮೇರೆಗೆ ಒಟ್ಟು 8 ಒಂದು ಸೂಚನೆಗಳನ್ನ ಜಾರಿ ಮಾಡುತ್ತದೆ ಅಂತ ಕೊಟ್ಟಿದೀವಿ. ಇಲ್ಲಿ ಕಾಣಿಸ್ತದೆ ನಾವು ಒಟ್ಟು 8 ಸೂಚನೆಗಳು. ಬ್ಲೂ ಕಾರ್ನರ್ ಕೊಟ್ಟಿದೀವಿ, ರೆಡ್ ಕಾರ್ನರ್ ಬಗ್ಗೆ ಹೇಳಿದ್ದೆ, ಬ್ಲಾಕ್ ಕಾರ್ನರ್ ಬಗ್ಗೆ ಕೊಟ್ಟಿದ್ದೀನಿ, ಗ್ರೀನ್ ಕಾರ್ನರ್ ಬಗ್ಗೆ ಕೊಟ್ಟಿದ್ದೀನಿ, ಆರೆಂಜ್ ಕಾರ್ನರ್ ಬಗ್ಗೆ ಕೊಟ್ಟಿದ್ದೀನಿ, ಇನ್ನ ಪರ್ಪಲ್ ಕಾರ್ನರ್, ಯೆಲ್ಲೋ ಕಾರ್ನರ್. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2024 ಪೇಜ್ ನಂಬರ್ 2ರಿಂದ 3 ತೆಗೆದು ನೋಡಿ. ಇನ್ನು ನಿಮಗೆ ಜನವರಿ ಮಂತ್ ಮ್ಯಾಗಝಿನ್ 2020 ಪೇಜ್ ನಂಬರ್ 19 ತೆಗೀರಿ. ಮೊದಲ ಬಾರಿಗೆ ಸಿಲ್ವರ್ ನೋಟಿಸ್ ಪ್ರಾರಂಭಿಸಿದ ಇಂಟರ್ಪೋಲ್. ಸಿಲ್ವರ್ ನೋಟಿಸ್ ಅಂದ್ರೆ ಏನು ಅಂತಕ್ಕಂಥದ್ದು ಕೊಟ್ಟಿದ್ದೆ, ಇಂಟರ್ಪೋಲ್ ಅಂದ್ರೆ ಏನು ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ನೋಡಿ ಯಾವ ತರ ನಾವು ಕ್ಲಾಸ್ ಅನ್ನು ಕೊಟ್ಟು ಇಂಥ ಎಕ್ಸಾಮಿನೇಷನ್ ಅಲ್ಲಿ ಈ ತರ ಪ್ರಶ್ನೆಗಳು. ಇಟ್ ಈಸ್ ಅ ನಾಟ್ ಈಸಿ ಟಾಸ್ಕ್. ಅರ್ಥ ಆಯ್ತಾ? ನಾವು ಎಷ್ಟು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಆದ್ರೆ ನೀವು ಮಾಡ್ಬೇಕಾಗಿದ್ದು ಏನಂದ್ರೆ, ಎಲ್ಲಾ ವಿಡಿಯೋ ಶೇರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ ಕೂಡ ಟ್ರಸ್ಟ್ ಬರ್ಲಿ. ಏನೋ ದೊಡ್ಡ ಇನ್ಸ್ಟಿಟ್ಯೂಟ್ ದವ್ರು ಮಾಡ್ತಾ ಇದಾರೆ ಆಯ್ತಾ, ನಾನು ಹೆಸರುಗಳನ್ನ ತೆಗೆದುಕೊಳ್ಳಲ್ಲ. ಅಷ್ಟು ಪ್ರಶ್ನೆ ಬಂದು ಇಷ್ಟು ಪ್ರಶ್ನೆ ಬಂದು ನಿಮಗೆ ಏನ್ ಹೇಳ್ತಾ ಇದೀನಿ ನಾನಂದ್ರೆ, ನಿಮಗೆ ಯಾವಾಗ್ಲೂ ಎಕ್ಸಾಮಿನೇಷನ್ ಅಲ್ಲಿ ನಾನು ಏನ್ ಕೊಡ್ತಾ ಇದೀನಿ, ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತೀನಿ 80 to 90% ಎಫಿಷಿಯನ್ಸಿ ಕೊಡ್ತೀವಿ. ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮಿನೇಷನ್ ನಡೀಲಿ, ಜಸ್ಟ್ ಫಾಲೋ ಅಸ್. ವಿಡಿಯೋಸ್ ನೋಡಿ, ಕ್ಲಾಸ್ ಅನ್ನ ಕೇಳಿ, ದಟ್ ಇಸ್ ಇನಫ್ ಫಾರ್ ಯುವರ್ ಎಕ್ಸಾಮಿನೇಷನ್. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಕರೆಂಟ್ ಅಫೇರ್ಸ್ ಅಂತ ನಾನು ಹೆಡ್ಡಿಂಗ್ ಅಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಹುಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇದ್ದ ರಿಗಾರ್ಡ್ ಟು ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ಕೇಳಿದ್ದಾರೆ. ನ್ಯಾಷನಲ್ ಕ್ವಾಂಟಮ್ ಮಿಷನ್ ಬಗ್ಗೆ ಕೇಳಿದ್ದಾರೆ. ಏಮ್ಸ್ ಟು ಡೆವಲಪ್ ಇನ್ ಇಂಟರ್ಮೀಡಿಯೇಟ್ ಸ್ಕೇಲ್ ಕ್ವಾಂಟಮ್ ಕಂಪ್ಯೂಟರ್ ವಿತ್ 50 to 1000 ಫಿಸಿಕಲ್ ಕ್ಯೂಬಿಟ್ಸ್ ಅಂತ ಕೊಟ್ಟಿದ್ರಿ. ನೋಡಿ ಇದನ್ನು ಕೂಡ ಕವರ್ ಮಾಡಿದೀನಿ, ಬಟ್ ನನಗೆ ಸ್ಟೇಟ್ಮೆಂಟ್ ಯಾವ ಮ್ಯಾಗಝಿನ್ ಅಂತ ನಾನು ಕಿತ್ತಾಡಕ್ ಹೋಗಿಲ್ಲ. ಬಟ್ ಇದ್ರ ಕೆಳಗಡೆ ಸ್ಟೇಟ್ಮೆಂಟ್ ಕವರ್ ಆಗಿದೆ, ಅದತ್ತ ಎಲ್ಲಾ ಕವರ್ ಆಗಿದೆ. ನನ್ನ ಹಳೆ ಸ್ಟೂಡೆಂಟ್ಸ್ ಗಳು ಯಾರಿದ್ರಿ, 2ರಿಂದ 3 ವರ್ಷ ಯಾರು ನಮ್ ಕ್ಲಾಸ್ ಕೇಳ್ತಿದ್ರಿ, ಅವ್ರಿಗೆ ಇಷ್ಟೆಲ್ಲ ನಾನು ತೋರಿಸೋ ಅವಶ್ಯಕತೆನೇ ಇಲ್ಲ. ಹೊಸಬ್ರಿದ್ರಿ ಅಂತ ನಾನು ತೋರಿಸ್ತಾ ಇದೀನಿ. ಮಾರ್ಚ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 13 ತೆಗೆದು ನೋಡ್ರಿ. ಕ್ವಾಂಟಮ್ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅದಾಯ್ತಾ, ಪೇಜ್ ನಂಬರ್ 13. ಅರ್ಥ ಆಯ್ತಾ? ಇತ್ತೀಚೆಗೆ ಭಾರತ ಸರ್ಕಾರವು ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರವನ್ನು ಮುನ್ನಡೆಸಲು 4 ವಿಷಯಾಧಾರಿತ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ. ಇಲ್ಲೇನ್ ಕೊಟ್ಟಿದ್ದಾರೆ, ಇಂಪ್ಲಿಮೆಂಟಿಂಗ್ ಇನ್ಕ್ಲೂಡ್ ದ ಸೆಟ್ಟಿಂಗ್ ಅಪ್ 4 ಥಿಮ್ಯಾಟಿಕ್ ಹಬ್ಸ್. ಅರ್ಥ ಆಯ್ತಾ? ಥಿಮ್ಯಾಟಿಕ್ ಹಬ್ಸ್ ಅಂದ್ರೆ ಏನು, 4 ವಿಷಯ ಆಧಾರಿತ ಹಬ್ಗಳು ಅಂತ ಅರ್ಥ, ಅಕ್ರಾಸ್ ದ ಇಂಡಿಯಾ. ಇಲ್ಲಿ 4 ವಿಷಯಾಧಾರಿತ ಕೇಂದ್ರಗಳು ಎಲ್ಲಿ ಸ್ಥಾಪನೆ ಮಾಡಲಾಗ್ತದೆ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು, ಭಾರತೀಯ ತಂತ್ರಜ್ಞಾನ ಸಂಸ್ಥೆ, ಇದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತ ಕೊಟ್ಟಿದ್ದೀನಿ. 2023 ಲಾಂಚ್ ಮಾಡಿದೆ ಅಂತ ಕೊಟ್ಟಿದ್ದೀನಿ. ಭಾರತ ಕ್ವಾಂಟಮ್ ಹೊರಸೂಸುವುದರ ಉದ್ದೇಶವಾಗಿದೆ. ಈ ವಿಷಯ ಕ್ವಾಂಟಮ್ ಕಂಪ್ಯೂಟರ್ಗಳು ಸುಧಾರಿತ ಸಂವೇದನಾ ತಂತ್ರಗಳನ್ನು ಅಭಿವೃದ್ಧಿಪಡಿಸುವ ಮೇಲೆ ಕೇಂದ್ರೀಕರಿಸುತ್ತದೆ. ನೋಡಿ ಈ ತರ ಡೇಟಾ ಇದ್ದು ಆಲ್ಮೋಸ್ಟ್ ಆಲ್ ಕರೆಕ್ಟ್ ಇರ್ತಾವ ಇಂಥವು. ಅರ್ಥ ಆಯ್ತಾ? ಅಷ್ಟೊಂದು ಎಕ್ರೋಟ್ಲಾಗಿ ಯಾರು ನೆನಪಿಟ್ಕೊಳ್ಳಲ್ಲ. ಇದು ಕರೆಕ್ಟ್ ಆಗಿರುತ್ತೆ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. ಸ್ವಲ್ಪ ಕಾಮನ್ ಸೆನ್ಸ್ ಕೂಡ ಓಡಿಸ್ಬೇಕು UPSC ಅಲ್ಲಿ. 100% ಹೆಲ್ಪ್ ಆಗಿದ್ನು ಇಲ್ವೋ, ಇವೆಲ್ಲ ಕರೆಂಟ್ ಅಫೇರ್ಸ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಗ್ರೀನ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ಗ್ರೀನ್ ಹೈಡ್ರೋಜನ್ ಪ್ರಕಾರ ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ? ನೋಡಿ ಗ್ರೀನ್ ಹೈಡ್ರೋಜನ್ ಬಗ್ಗೆ ಸುಮಾರು ನಾನು ಒಂದು 20 ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಗ್ರೀನ್ ಹೈಡ್ರೋಜನ್ ಮಿಷನ್ ಮತ್ತು ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು ಅಂತಕ್ಕಂಥದ್ದು. ಇಲ್ಲಿ ಅವ್ರು ಅದೇ ಕೊಟ್ಟಿದ್ದಾರೆ. ಗ್ರೀನ್ ಹೈಡ್ರೋಜನ್ ಅಂದ್ರೆ ಯಾವ ತರ ತಯಾರು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಲೆಕ್ಟ್ರೋಲೈಸಿಸ್ ಬಗ್ಗೆ, ವಾಟರ್ ವಿತ್ ಎಲೆಕ್ಟ್ರಿಸಿಟಿ ಜನರೇಟ್ ಬೈ ದ ರಿನ್ಯೂಬಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಅರ್ಥ ಇಲ್ಲಿ ಏನಂದ್ರೆ ಹೈಡ್ರೋಜನ್ ಅಬ್ಟೈನ್ಡ್ ಫ್ರಮ್ ದ ನ್ಯಾಚುರಲ್ ಗ್ಯಾಸ್ ರಿಫಾರ್ಮಿಂಗ್ ಕಂಬೈನಿಂಗ್ ವಿತ್ ಕಾರ್ಬನ್ ಕ್ಯಾಪ್ಚರ್ ಸ್ಟೋರೇಜ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಮಾಡಿದರೆ, ಗ್ರೀನ್ ಹೈಡ್ರೋಜನ್ ಮಿಷನ್ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. 50 MMT ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಷನ್ ಮಾಡಿದ್ದಾರೆ. 50 MMT ಅಂದ್ರೆ ಎಷ್ಟು ಜನ ಗೊತ್ತೇ ಆಗಲ್ಲ. ಅದನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ನಾನು. ಪ್ರೂಫ್ ಬೇಕು ತೋರಿಸ್ತೀನಿ ನಿಮಗೆ. ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2021 ಪೇಜ್ ನಂಬರ್ 22. ಹಸಿರು ಹೈಡ್ರೋಜನ್ ಹಬ್ಗಳು ಅಂತಕ್ಕಂಥ ಕಾಣಿಸ್ತಾ ಇದೆನಾ? ಭಾರತ ಶುದ್ಧ ಇಂಧನ ಪರಿವರ್ತನೆ ವೇಗಗೊಳಿಸಲು ರಾಷ್ಟ್ರೀಯ ಹಸಿರು ಮಿಷನ್ ಅಡಿಯಲ್ಲಿ 3 ಬಂದರುಗಳನ್ನು ಹಸಿರು ಹೈಡ್ರೋಜನ್ ಹಬ್ಗಳಾಗಿ ನವೀಕರಿಸಲಾಗಿದೆ. ಯಾವ್ಯಾವ ಬಂದರುಗಳಂತ ಕೊಟ್ಟಿದೆ ಮಾಹಿತಿ. ಇನ್ನು ತದಂತೆ ಗ್ರೀನ್ ಹೈಡ್ರೋಜನ್ ಹಬ್ಗಳು ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಗ್ರೀನ್ ಹೈಡ್ರೋಜನ್ ಮಿಷನ್ ಕಾಣಿಸ್ತಾ ಇದೆನಾ? ಯಾವಾಗ ಲಾಂಚ್ ಮಾಡಿದ್ರು ಅಂತಕ್ಕಂಥದ್ದು ಕೊಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ನೋಡಿ, ಕೇಂದ್ರ ಸಚಿವ ಸಂಪುಟ ಯಾವಾಗ ಅನುಮೋದನೆ ನೀಡುತ್ತೆ ಕೊಟ್ಟಿದ್ದೀವಿ. ನೋಡಲ್ ಸಚಿವಾಲಯ ಯಾವ್ದು ಕೊಟ್ಟಿದ್ದೀನಿ, 2030 ವೇಳೆಗೆ 125 ಗಿಗಾವ್ಯಾಟ್ ನವೀಕರಿಸುವ ಇಂಧನ ಸಾಮರ್ಥ್ಯ, ವರ್ಷಕ್ಕೆ ಕನಿಷ್ಠ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥದ್ದು ಕೊಟ್ಟಿದನೋ ಇಲ್ವೋ. 100% ಏನಾಗಿದೆ, ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ UN ಆರ್ಗನೈಸೇಷನ್ ಏಜೆನ್ಸೀಸ್, ಏನಂದ್ರೆ ಯಾವುದು ನೊಬೆಲ್ ಪ್ರೈಸ್ ಅನ್ನ ಪಡ್ಕೊಂಡಿದೆ ಟ್ವೈಸ್ ಅಂತ ಕೊಟ್ಟಿದ್ದಾರೆ. 2 ಬಾರಿ ಯಾವುದು ಒಂದು ನೊಬೆಲ್ ಪ್ರೈಸ್ ಅನ್ನ ಪಡೆದುಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹೌ ಮೆನಿ ಐ ಹ್ಯಾವ್ ಬಿನ್ ಅವಾರ್ಡೆಡ್ ಫಾರ್ ದ ನೊಬೆಲ್ ಪ್ರೈಸ್ ಟ್ವೈಸ್, 2 ಬಾರಿ ಪಡ್ಕೊಂಡಿದ್ದು ಯಾವ್ಯಾವ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ 2 ಬಾರಿ ಯಾವುದು ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾನು ಅಷ್ಟೊಂದು ಕ್ಲಿಯಾರಿಟಿ ನಮ್ಮ ಕ್ಲಾಸ್ ಅಲ್ಲಿ ಕೂಡ ಕೊಟ್ಟಿಲ್ಲ. ಅರ್ಥ ಆಯ್ತಾ?
ಸುಮ್ಮನೆ ಬಂದಿದೆ ಅಂದ್ರೆ ಬಂದಿದೆ ಅಂತ ಹೇಳ್ಬೇಕು, ಬಂದಿಲ್ಲ ಅಂದ್ರೆ ಬಂದಂತ ಹೇಳ್ಬೇಕು. ಅರ್ಥ? ಯಾಕಂದ್ರೆ ಇಂತಿಂತ ದೊಡ್ಡ ಎಕ್ಸಾಮಿನೇಷನ್ ಅಲ್ಲಿ ಬರೋದೇ ದೊಡ್ಡ, ಅದರಲ್ಲಿ 10 ಬಂದು ಕ್ವಶನ್ ಈ ಒಂದು ಎಲ್ಲಾ ಸ್ಟೇಟ್ಮೆಂಟ್ ಕವರ್ ಆಗಂತಕ್ಕಂಥ ಹೇಳಕ್ಕಾಗಲ್ಲ. ಯಾವ್ಯಾವ ಕವರ್ ಆಗಿದೆ ಅಂತಕ್ಕಂಥ ಸ್ಟೇಟ್ಮೆಂಟ್ ತೋರಿಸ್ತಾ ಇದೆ ನಿಮಗೆ. ಯುನಿಸೆಫ್ ರಾಯಭಾರಿಯಾಗಿ ಕರೀನಾ ಕಪೂರ್ ನೇಮಕ ಅಂತ ನಾನು ಕೊಟ್ಟಾಗ ಇಲ್ಲಿ ಯುನಿಸೆಫ್ ಬಗ್ಗೆ ಹೇಳಿದ್ದೆ. ಇಲ್ಲಿ ಯುನಿಸೆಫ್ ಕಾಣಿಸ್ತೇನೆ 1960ರಲ್ಲಿ ಶಾಂತಿಗಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಂದೇ ಬಾರಿ ನೀಡಿದ್ದಾರೆ ಯುನಿಸೆಫ್ಗೆ, ಅಂದ್ರೆ ಇದು ಎಲಿಮಿನೇಟ್ ಆಯ್ತು. ಆಮೇಲೆ ತದನಂತರದಾಗಿ ಇಂಟರ್ನ್ಯಾಷನಲ್ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದ ಅಧಿವೇಶನ ನಡೆದಾಗ ಜೂನ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 57 58 ಮತ್ತು ಮೇ ಮಂತ್ ಮ್ಯಾಗಝಿನ್ ಅಲ್ಲೂ ಕೂಡ ಕೊಡ್ತೀವಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಸಂದರ್ಭದಲ್ಲಿ. ಇಲ್ಲಿ ಕಾಣಿಸ್ತೇನೆ 1969ರಲ್ಲಿ ನೊಬೆಲ್ ಶಾಂತಿ ಪಡೆಯಿತು ಅಂತಕ್ಕಂಥದ್ದು. ಇವೆರಡೂ ಸಂಸ್ಥೆಗಳು ಅರ್ಥಾಯ್ತಾ, ಎರಡೂ ಸಂಸ್ಥೆಗಳು, ಈ ಸಂಸ್ಥೆ ಮತ್ತು ಈ ಸಂಸ್ಥೆ ಒಂದೇ ಬಾರಿ ಪಡ್ಕೊಂಡಿದೀವಿ, ಎರಡೂ ಕವರ್ ಆಗಿದೆ. ಇದನ್ನು ಕೂಡ ಕವರ್ ಆಗಿದೆ. ಇಟ್ ಮೀನ್ಸ್ ದಟ್ ಅಂದ್ರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ, ಬಟ್ ನೊಬೆಲ್ ಪ್ರೈಸ್ ಬಗ್ಗೆ ಮೆನ್ಷನ್ ಮಾಡಿದೀನಿ ಇಲ್ಲ ಅಂತ ನನಗೆ ಡೌಟ್ ಇದೆ. ಬಟ್ ಐ ಥಿಂಕ್ ಇಟ್ ಈಸ್ ದ ರೈಟ್ ಆನ್ಸರ್. ಎರಡನೇ ಸ್ಟೇಟ್ಮೆಂಟ್ ಇದಕ್ಕೆ ಸರಿ ಆಗಬಹುದು ಅಂತಕ್ಕಂಥದ್ದು ನನ್ನ ಅಂದಾಜು. ನೋಡಿ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದಕ್ಕೆ ಏನಾದ್ರೆ ನಿಮಗೆ 100% ಹೆಲ್ಪ್ ಆಗಿಲ್ಲ ಅಂದ್ರು ಒಂದು 70% ಆದ್ರೂ ಹೆಲ್ಪ್ ಆಗೇ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಏನು ಕೇಳಿದೆ ಅಂದ್ರೆ ಜೀರೋ FIR ಬಗ್ಗೆ ಪ್ರಶ್ನೆ ಕೇಳಿದರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಜೀರೋ FIR ಎಲ್ಲಿ ಲಾಜ್ ಮಾಡಬಹುದು ಅಂತಕ್ಕಂಥ ಕೊಟ್ಟಿದ್ದಾರೆ. ಆಮೇಲೆ ಜೀರೋ FIR ಅನ್ನ ಆನ್ಲೈನ್ ಎಲೆಕ್ಟ್ರಾನಿಕ್ ಅಲ್ಲಿ ಕೊಡೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಆಮೇಲೆ ಜೀರೋ FIR ಅನ್ನ ಯಾರು ಅದನ್ನ ಲಾಜ್ ಮಾಡಬೇಕು, ಯಾರು ಪರ್ಮಿಷನ್ ತಗೋಬೇಕು ಅಂತಕ್ಕಂಥ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ ಕವರ್ ಆಗಿದ್ವಿಲ್ಲ ಅಂತಕ್ಕಂಥ ತೋರಿಸ್ಕೊಡ್ತೀನಿ ನಿಮಗೆ. ಜುಲೈ ಮಂತ್ ಮ್ಯಾಗಝಿನ್ 2024 5ರಿಂದ ಪೇಜ್ ನಂಬರ್ 5ರಿಂದ 6. ಜುಲೈ ಮಂತ್ ಯಾಕೆ 2024? ಯಾಕಂದ್ರೆ BNNS ಜಾರಿಗೆ ಬಂದಿದೆ ಅವಾಗ, ಜುಲೈ ಮಂತ್ ಅಲ್ಲೇ ಜಾರಿಗೆ ಬಂದಿದೆ ಅದು, ಜುಲೈ 1 2024 ಅದಕ್ಕೆ ನಾನು ಅದನ್ನ ತೆಗೆದಿದ್ದೀನಿ. ಅರ್ಥ ಆಯ್ತಾ? ಇದ್ರ ಬಗ್ಗೆ ನಾನು ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ, ತೋರಿಸ್ತೀನಿ ನೋಡಿ. ಇಲ್ಲಿ ದೇಶದ ಯಾವುದೇ ಮೂಲೆಯನ್ನು ದೂರು ನೀಡುವ ಕ್ರಮವಾದ ಜೀರೋ FIR ಆನ್ಲೈನ್ ಮಾಧ್ಯಮದ ಮೂಲಕ ಪೊಲೀಸರಿಗೆ ದೂರು ನೀಡುವ ಸೌಲಭ್ಯ ಅರ್ಥಾಯ್ತಾ, ಆನ್ಲೈನ್ ಮೂಲಕ ಕವರ್ ಆಗಿದೆ ನಿಲ್ವೋ. MSME ನಂತರ ಡಿಜಿಟಲ್ ಮಾಧ್ಯಮದ ಮೂಲಕ ಸಮನ್ಸ್ ನೀಡುವ ವ್ಯವಸ್ಥೆ ಸೇರಿದಂತೆ 3 ಕಾನೂನು ಒತ್ತು ನೀಡಲಾಗಿತ್ತು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಶೂನ್ಯ FIR ಅಂದ್ರೆ ಏನು, ಇದ್ರ ಬಗ್ಗೆ ಡೆಪ್ತ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ನಾವು. ಇಲ್ಲಿ ಕಾಣಿಸ್ತದೆ ನಾವು ವ್ಯವಸ್ಥೆ ಮೂಲಕ ಒಬ್ಬ ವ್ಯಕ್ತಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ, ಯಾವುದೇ ಕಮಿಷನರೇಟ್ ಅಲ್ಲಿ, ಯಾವುದೇ ಪೊಲೀಸ್ ಠಾಣೆಯಲ್ಲಿ ಅವನ ದೂರನ್ನ ಸಲ್ಲಿಸಬಹುದು. ಇದು ಕಾನೂನು ಪ್ರಕ್ರಿಯೆಯನ್ನು ಆರಂಭಿಸುವಲ್ಲಿ ವಿಳಂಬವನ್ನು ತಪ್ಪಿಸುತ್ತದೆ ಮತ್ತು ಅಪರಾಧ ತಕ್ಷಣ ವರದಿ ಮಾಡಕ್ಕೆ ಸಹಾಯ ಆಗುತ್ತೆ. ಅರ್ಥಾಯ್ತಾ? 100% ಹೆಲ್ಪ್ ಆಗಿದೆ. ಇದರ ಸ್ಟಿಪೆಟ್ ಇನ್ನೂ ಇದೆ, ನಾನು ಇದರಲ್ಲಿ ತಗೊಂಡಿಲ್ಲ. ಅರ್ಥಾಯ್ತಾ? ನೋಡಿ ಕೊಟ್ಟಿದ್ದೀನಿ ನೋಡಿ, ಶೂನ್ಯ FIR ಅಂದ್ರೆ ನೀವು ಚಾರ್ಜ್ ಶೀಟ್ ಯಾವ ತರ, ಆಮೇಲೆ ಹೊಸದ್ರಲ್ಲಿ ಏನಿತ್ತು, ಜಜ್ಮೆಂಟ್ ಯಾವ ತರ ಅಂತಕ್ಕಂಥದ್ದು ಎಲ್ಲಾ ಕವರ್ ಮಾಡಿದೀನಿ. ಮತ್ತು ಈ ಜೀರೋ FIR ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೀನಿ. ಅರ್ಥಾಯ್ತಾ? ಈ ಜೀರೋ FIR ಬಗ್ಗೆ ಇಟ್ ಮೀನ್ಸ್ ದಟ್ 100% ಹೆಲ್ಪ್ ಆಗಿದೆ. ಈ ಜೀರೋ FIR 10 ಲಕ್ಷಕ್ಕಿಂತ ಹೆಚ್ಚಿನ ಅಂತಕ್ಕಂಥ ಸೈಬರ್ ಬಗ್ಗೆನೂ ಕೂಡ ಮಾಹಿತಿ ನೀಡಿದ್ದೀನಿ ನಾನು, ಬಟ್ ಬೇರೆ ತಿಂಗಳ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ಮಾಧವ್ ನ್ಯಾಷನಲ್ ಪಾರ್ಕ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಟಿಕ್ಲೇರ್ಡ್ ಆಸ್ ಟೈಗರ್ ರಿಸರ್ವ್ ಆಫ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಟ್ ಇಸ್ ಏರಿಯಾ ಸ್ಟೇಟ್ ಬಿಟ್ವೀನ್ ಮಧ್ಯಪ್ರದೇಶ ಅಂಡ್ ರಾಜಸ್ಥಾನ್ ಅಂತ ಕೊಟ್ಟಿದ್ದಾರೆ. ಅರ್ಧಾಯ್ತಾ? ಇಲ್ಲಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಸಂಘೆ ಸಾಗರ ಡಿಕ್ಷನರಿ ಆಸ್ ದ ರಾಮ್ಸರ್ ಸೈಟ್ ಸಿಚುವೇಟೆಡ್ ವಿತ್ ಇನ್ ದಿಸ್ ನ್ಯಾಷನಲ್ ಪಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ನೋಡಿ ಪ್ರೂಫ್ ಸಮೇತ ಹೇಳ್ತೀನಿ ನಿಮಗೆ. ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 1 ಮಾಧವ್ ಹುಲಿ ಮೀಸಲು ಪ್ರದೇಶ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಧ್ಯಪ್ರದೇಶದ ಮಾಧವ್ ರಾಷ್ಟ್ರೀಯ ಉದ್ಯಾನದಲ್ಲಿ ಹುಲಿ ಮೀಸಲು ಪ್ರದೇಶವನ್ನ ಏನ್ ಮಾಡಿದೆ, ಘೋಷಣೆ ಮಾಡಿದೆ. ಮಧ್ಯಪ್ರದೇಶದ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಹುಲಿ ಮೀಸಲು ಪ್ರದೇಶ 100% ಹೆಲ್ಪ್ ಆಗಿದೆ. ಮೊದಲೇ ಸ್ಟೇಟ್ಮೆಂಟ್ ಅದೇ ಕೇಳಿದರೆ ಟೈಗರ್ ರಿಸರ್ವ್ ಇನ್ ಇಂಡಿಯಾ, ಮಾಧವ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳಿದರೆ ಇದು ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಿದಾರೆ ಅಂತ ಕೊಟ್ಟಿದ್ದಾರೆ. ಸೊ ಅಫ್ಕೋರ್ಸ್ ಮಾಡಿದ್ದಾರೆ, ಕಾಣಿಸ್ತದೆ ಇಲ್ಲಿ ಇದು ಮಾಡಿರ್ತಕ್ಕಂಥದ್ದು. ಮಾಧವ್ ರಾಷ್ಟ್ರೀಯ ಉದ್ಯಾನವು ಮಧ್ಯಪ್ರದೇಶ ಶಿವಪುರ್ ಜಿಲ್ಲೆಯಲ್ಲಿದೆ. ಮಧ್ಯಪ್ರದೇಶದ 1958ರಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಅದು ಮಧ್ಯಪ್ರದೇಶ, ಇಟ್ ಇಸ್ ನಾಟ್ ಬಿಟ್ವೀನ್ ದ ಮಧ್ಯಪ್ರದೇಶ ಅಂಡ್ ರಾಜಸ್ಥಾನ್. ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಯ್ತು, ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಆಯ್ತು, ಈ ಸ್ಟೇಟ್ಮೆಂಟ್ ಆಯ್ತು, ಈ ಸ್ಟೇಟ್ಮೆಂಟ್ ಆಯ್ತು. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಇಷ್ಟು ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ ಸರ್ ನಾವು. ಒಂದು ಸಂಖ್ಯಾ ಸಾಗರ ಡೆಸಿಗ್ನೇಟೆಡ್ ಆಸ್ ದ ರಾಮ್ಸರ್ ಸೈಟು ಇದರಲ್ಲಿ ಇದೆ ಅಂತ ಈ ಸ್ಟೇಟ್ಮೆಂಟ್ ನಮ್ಮ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿಲ್ಲ. ಅರ್ಥ ಆಯ್ತಾ? ಕವರ್ ಆಗಿಲ್ಲ. 2 ಸ್ಟೇಟ್ಮೆಂಟ್ ಮಾತ್ರ ಕವರ್ ಆಗಿದಾವೆ, ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸಿದ್ದೀನಿ. ಇನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ರಿವ್ಯಾಂಪ್ಡ್ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ ಇದ್ರ ಬಗ್ಗೆ ಕೇಳಿದ್ದಾರೆ. 1 ಏಪ್ರಿಲ್ 2021 31 ಏಪ್ರಿಲ್ ಮಾರ್ಚ್ 2026 ಇದೆ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ಡೇಟ್ ಕೊಟ್ಟಿದ್ದಾರೆ. ಇನ್ನಿದ್ರ ಒಂದು ಉದ್ದೇಶ ಕೊಟ್ಟಿದ್ದಾರೆ, ಇದು ಒಂದು ಫಂಡಿಂಗ್ ಬಗ್ಗೆ ಕೊಟ್ಟಿದ್ದಾರೆ. 3 ಕವರ್ ಆಗಬೇಕು. ಒಂದು ಫಂಡಿಂಗ್ ಬಗ್ಗೆ ಕವರ್ ಆಗಬೇಕು, ಆಮೇಲೆ ಡೇಟ್ ಬಗ್ಗೆ ಕವರ್ ಆಗಬೇಕು, ಮತ್ತು ಇಂಟೆನ್ಷನ್ ಬಗ್ಗೆ ಕವರ್ ಆಗಬೇಕು. ಸ್ಟೇಟ್ಮೆಂಟ್ ನೋಡಿ, ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ ಕಾಣಿಸ್ತಾ ಇದೆನಾ, ಏಪ್ರಿಲ್ 1 2026 ಮಾರ್ಚ್ 31 2026. ಇದು 2021 ಅಂತ ಕೊಟ್ಟಿದ್ದಾರೆ. ರಾಂಗ್ ಆಗಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟ್ ಹೋಯ್ತು, ಈ ಸ್ಟೇಟ್ಮೆಂಟ್ ಹೋಯ್ತು. ಓದಿರ್ತಕ್ಕಂಥದ್ದು 2, 3 ಮತ್ತು 2 ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಇದರಲ್ಲಿ 100% ಅಂದ್ರೆ ಇದನ್ನು ಕೂಡ ರಾಂಗ್ ಆಗುತ್ತೆ, ಯಾಕಂದ್ರೆ ಇಟ್ ಇಸ್ ನಾಟ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಅದಕ್ಕೆ ಇದನ್ನು ಕೂಡ ತೋರಿಸ್ತೀನಿ ನಿಮಗೆ.
ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಒಂದೇ ಎರಡನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೋಡಿ, ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಮಿಷನ್ ಅಡಿಯಲ್ಲಿ ಕಾಣಿಸ್ತದೆ RGCM ಅರ್ಥ RGSC ರಿವ್ಯಾಂಪ್ಡ್ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನಿಮ್ಗೆ ಇಂಗ್ಲಿಷ್ ನಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ. ಐ ಆಮ್ ಸಾರಿ, ನೋಡಲಿ ನಿಮಗೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ RGSA ರಿವ್ಯಾಂಪ್ಡ್ ಗ್ರಾಮ ಸ್ವರಾಜ್ಯ ಅಭಿಯಾನ. ಇಲ್ಲ ಅವ್ರ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ ಅಂತ ಕೊಟ್ಟಿದೀವಿ. ಡೇಟ್ ಎಲ್ಲ ಇಲ್ಲಿ ಕವರ್ ಆಗಿದೆ. ಅರ್ಥ ಆಯ್ತಾ? ಇನ್ನೊಂದ್ರ ಉದ್ದೇಶ ಏನು? ಗ್ರಾಮೀಣ ನಗರ ಪ್ರದೇಶ ನಡುವಿನ ಅಂತರ ಕಡಿಮೆ ಮಾಡೋದು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಬಲಪಡಿಸು ಮಾಡುತ್ತೆ ಅಂತಕ್ಕಂಥ ಹಣಕಾಸು ನೆರವು ಕೊಟ್ಟಿದ್ದೀನಿ. ಇನ್ನೊಂದ್ರಲ್ಲಿ ನೋಡಿ ಇಲ್ಲಿ ಏನ್ ಮಾಡುತ್ತೆ ಇದು. ಈ ಒಂದು ಯೋಜನೆ ದೇಶದ ಸಾಂಪ್ರದಾಯಿಕ ಸಂಸ್ಥೆಗಳು ಸೇರಿದ್ದು 8.2 ಲಕ್ಷ ಹೆಚ್ಚು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಲಭ್ಯ ಇರುವ ಸಂಪನ್ಮೂಲ ಅತ್ಯಂತ ಬಳಕೆಯನ್ನು ಗಮನದಲ್ಲಿಟ್ಟುಕೊಂಡು ಅಂತರ್ಗತ ಸ್ಥಳೀಯ ಆಡಳಿತ ಮೂಲಕ SDG ತಪ್ಪಿಸಲು ಆಡಳಿತ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರ ಮಾಡುತ್ತೆ. SDG ಗುರಿಗಳನ್ನ ಗ್ರಾಮ ಪಂಚಾಯತ್ಗಳು ತಲುಪುಗೋಸ್ಕರ ಸಹಾಯ ಮಾಡುತ್ತೆ. ಅದೇ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ದಟ್ ಏನಾಗಿದೆ, ಇದು ಕವರ್ ಆಗಿದೆ. ಇನ್ನು ಫಂಡಿಂಗ್ ಬಗ್ಗೆ ಕಾಣಿಸ್ತಾ ಇದನ್ನ ಫಂಡಿಂಗ್ ಪ್ರೂಫ್ ಬೇಕಾದ್ರೆ ನಿಮ್ಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಫಂಡಿಂಗ್ ಬಗ್ಗೆ. ಐ ಥಿಂಕ್ ವೇಟ್ ನೋಡಿ, ಇಲ್ಲಿ ನಂದು ಸ್ನಿಪ್ಪೆಟ್ ಇಲ್ಲಿ ಕಾಣಿಸ್ತದೆ ಫಂಡಿಂಗ್ ಬಗ್ಗೆ ಎಷ್ಟೆಷ್ಟು ನೋಡಿ. ರಾಜ್ಯಗಳ ಅನುಪಾತ 60:9 ಮತ್ತು 90:10 ಕೇಂದ್ರ ಮತ್ತು ರಾಜ್ಯ ಮಧ್ಯದಲ್ಲಿ 100% ಕೇಂದ್ರಾಡಳಿತ ಪ್ರದೇಶಗಳು. ಇಟ್ ಈಸ್ ನಾಟ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. 3 ಸ್ಟೇಟ್ಮೆಂಟ್ ಕವರ್ ಆಗಿದೆ. 100% ರೈಟ್. ಅರ್ಥ ಆಯ್ತಾ? ನೋಡಿ, ಎಲ್ಲ ಸ್ಟೇಟ್ಮೆಂಟ್ಸ್ ಗಳು ಕವರ್ ಆಗಿವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡ್ ಟು ದ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಸರ್, ಇದು ನಾನು ಇಲ್ಲಿ ಯಾವ ನಂಬರ್, ಯಾವ ಒಂದು ಮ್ಯಾಗ್ಝಿನ್, ಯಾವ ಪೇಜ್ ಅಂತ ನಾನು ಕೊಟ್ಟಿಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ಗಳು ಕಳಿಸಿದ್ದಾರೆ ನಿಮ್ಗೆ ಇಲ್ಲಿ ಕವರ್ ಆಗಿದೆ ಅಂತ. ಅರ್ಥ ಆಯ್ತಾ? ಕೆಲವೊಂದು ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೆ ನಮ್ಮದೇ ಮ್ಯಾಗ್ಝಿನ್ ಇದು. ಸುಮಾರು ಜನ ಇದಕ್ಕೂ ಕೂಡ ಡೌಟ್ ಪಡೋ ಒಂದು ಇದು ಇರ್ತದೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ರಿಗಾರ್ಡ್ ಟು ದ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಯೂಸ್ಡ್ ಇನ್ ದ ಮಷಿನ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದ್ರೆ ಏನು? ಅಸೈನ್ ಪ್ರೊಬಬಿಲಿಟಿ ನೆಕ್ಸ್ಟ್ ಪಾಸಿಬಲ್ ವರ್ಡ್ ಅಂಡ್ ಪಿಕ್ ಔಟ್ ದ ಒನ್ ಆಫ್ ದಿ ವಿತ್ ದ ಹೈಯೆಸ್ಟ್ ಪ್ರೊಬಬಿಲಿಟಿ ಅಂತ ಕೊಟ್ಟಿದ್ದಾರೆ. LLMs ಪ್ರಸ್ತುತ ಡೇಟಾ ಥ್ರೂ ದ ಮ್ಯಾಥಮೆಟಿಕಲ್ ಆಪ್ಟಿಮೈಸೇಷನ್ ಮಿನಿಮೈಸ್ ದ ಪ್ರಿಡಿಕ್ಷನ್ ಎರರ್ ಅಂತ ಕೊಟ್ಟಿದ್ದಾರೆ. LLM ಪ್ರೊಡ್ಯೂಸ್ ದ ಅನ್ಬಯಾಸ್ಡ್ ಔಟ್ಪುಟ್ ಅಂತ ಕೊಟ್ಟಿದ್ದಾರೆ. ಈ 3 ಸ್ಟೇಟ್ಮೆಂಟ್ ಗಳಲ್ಲಿ ಎಲ್ಲ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇವು ಕವರ್ ಆಗೋದಿಲ್ಲ ಅಂತದ್ದು ಎಲ್ಲಿ ಕವರ್ ಆಗಿದೆ ತೋರಿಸ್ತೀನಿ ನಿಮಗೆ. ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026 ಪೇಜ್ ನಂಬರ್ 61, 62 ತೆಗೆದು ನೋಡಿ. ಸರ್ವಂ ಎ ಭಾಷಾ ಮಾದರಿಗಳು ಅನಾವರಣ ಅಂತಕ್ಕಂಥದ್ದು. ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಕಾಣಿಸ್ತದೇನ? ದೊಡ್ಡ ಭಾಷಾ ಮಾದರಿ ಎನ್ನುವುದು ಕೃತಕ ಬುದ್ಧಿಮತ್ತೆ ಅಲ್ಗಾರಿದಮ್ ಆಗಿದ್ದು ಹೊಸ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು, ಸಂಕ್ಷೇಪಿಸಲು, ಉತ್ಪಾದಿಸಲು ಮತ್ತು ಆಳವಾದ ಕಲಿಕೆಯನ್ನು ಡೀಪ್ ಲರ್ನಿಂಗ್ ಟೆಕ್ನಿಕ್ಸ್ ಮತ್ತು ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಡೇಟಾ ಸೆಟ್ ಗಳನ್ನ ಬಳಸುತ್ತದೆ. ಕವರ್ ಆಗಿರ್ತಕ್ಕಂಥದ್ದು 100% ಕವರ್ ಆಗಿದ್ರೆ 80 to 90% ನಿಮಗೆ ಕವರ್ ಆಗಿರ್ತಕ್ಕಂಥದ್ದು. ಪ್ರೂಫ್ ಬೇಕಾದ್ರೆ ನೋಡಿ. ಮತ್ತು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಗಳು ಯಾವ ಇದಾವೆ ಅಂತಕ್ಕಂಥದ್ದು, ಭಾರತ ಮೊದಲು ಯಾವುದು ಅಂತಕ್ಕಂಥದ್ದು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಪ್ರೂಫ್ ಬೇಕಂದ್ರೆ ಪೇಜ್ ನಂಬರ್ 61, 62 ಮಾರ್ಚ್ ಮಂತ್ ಮ್ಯಾಗ್ಝಿನ್ 2026. ಇನ್ನ ಏನೇನ್ ಮಾಡಿದ್ರೆ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಡಿಜಿಟಲ್ ರುಪಿ ಮತ್ತು UPI ಬಗ್ಗೆ ಅಂತೂ ಸುಮಾರು ಜನ ಹೇಳಿದೆ ನಾನು. ಮತ್ತು UPI ಬಗ್ಗೆ ನೀವು ಎಲ್ಲರೂ ಯೂಸ್ ಮಾಡ್ತೀರಿ. ಐ ಥಿಂಕ್ ಇದು ನಿಮ್ಗೆ ಗೊತ್ತಿರುತ್ತೆ. ಈ ಡಿಜಿಟಲ್ ಕರೆನ್ಸಿ ಬಗ್ಗೆ ಯಾವಾಗ ಕವರ್ ಮಾಡಿದೆ ಅಂತಕ್ಕಂಥದ್ದು ಕೂಡ ಮಾಹಿತಿ ನಿಮ್ಗೆ ಹೇಳ್ತೀನಿ. ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ಪೇಜ್ ನಂಬರ್ 11 UPI ಅಳವಡಿಸಿಕೊಂಡ 8ನೇ ರಾಷ್ಟ್ರ ಕತಾರ. ಇಲ್ಲಿ ಯೂನಿಫೈಡ್ ಪೇಮೆಂಟ್ ಬಗ್ಗೆ ಕೊಟ್ಟಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ನೋಡಿ ನಿಮಗೆ ಯಾವ್ದಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2025 ಪೇಜ್ ನಂಬರ್ 21 ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಹೇಗೆ ಕೆಲಸ ಮಾಡ್ತದೆ ಇದು, ಆಮೇಲೆ ಟ್ಯಾಪ್ ಪೇಮೆಂಟ್ ವ್ಯವಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದು. ಟೆಲಿಕಾಂ ಪೇಮೆಂಟ್ ನೆಟ್ವರ್ಕ್ ಸಿಗ್ನಲ್ ಇದ್ದರೆ ಸಾಕು, ಆದ್ರೆ NVB ವ್ಯವಸ್ಥೆ ಇಂಟರ್ನೆಟ್ ಟೆಲಿಕಾಂ ಸಿಗ್ನಲ್ ಇಲ್ಲದೆಯೂ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದು. ಇನ್ನು ತದನಂತರ ತಕ್ಷಣ ಪಾವತಿ ವ್ಯವಸ್ಥೆ ಇದೆ. ಏನಿದೆ ಡಿಜಿಟಲ್ ರುಪಿ ಅಂದ್ರೆ ಏನು? ಅದ ಭೌತಿಕ ಹಣ ಅಲ್ಲ, ಇದು ಭೌತಿಕ ಹಣದಷ್ಟು ನಂಬಿಕೆ ಇರತಕ್ಕಂಥದ್ದು. ಡಿಜಿಟಲ್ ರುಪಿ RBI ಒಂದು ಡಿಜಿಟಲ್ ಕರೆನ್ಸಿ ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ಭೌತಿಕ ಹಣದ ಒಂದು ಡಿಜಿಟಲ್ ರೂಪ ಅಂತಕ್ಕಂಥದ್ದು. ಬ್ಯಾಂಕ್ ಒದಗಿಸುವ ಸುರಕ್ಷಿತ ವ್ಯಾಲೆಟ್ ಗಳಲ್ಲಿ ಇಡಲಾಗುತ್ತದೆ. PPOSD ಬ್ಯಾಂಕ್ನಿಂದ ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗದರೆ ಇಲ್ಲಿ ಪ್ರತಿ ವರ್ಗಾವಣೆಗೂ ಬ್ಯಾಂಕ್ ಖಾತೆ ಅಗತ್ಯ ಬರುವುದಿಲ್ಲ. ನೋಡಲಿ UPI ವ್ಯವಸ್ಥೆಯಲ್ಲಿ ಬ್ಯಾಂಕ್ನಿಂದ ಬ್ಯಾಂಕ್ಗೆ ಹಣ ವರ್ಗಾವಣೆ ಯಾದರೆ ಇಲ್ಲಿ ಪ್ರತಿ ವರ್ಗಾವಣೆಗೆ ಬ್ಯಾಂಕ್ ಖಾತೆ ಅವಶ್ಯಕತೆ ಇರಲ್ಲ. ಕಾಣಿಸ್ತಾ ಇದೆನಾ? ಇದನ್ನು ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಬಾರಿ ನೀವು ಓದಿ, ಅದತ್ತ ಕ್ವಶನ್ ಪೇಪರ್ ತಂದು ಸ್ಟೇಟ್ಮೆಂಟ್ ನೋಡಿ. ಎಲ್ಲಾ ಸ್ಟೇಟ್ಮೆಂಟ್ ಗಳು ಕವರ್ ಆಗಿವೆ. ಗೊತ್ತಾ? ಈ ರುಪಿನೂ ಕೂಡ ಕವರ್ ಆಗಿವೆ, UPIನೂ ಕೂಡ ಕವರ್ ಆಗಿವೆ. ಇಟ್ ಮೀನ್ಸ್ ದಟ್ 100% ಇದಕ್ಕೆ ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಫ್ಯೂಚರ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರೇರ್ ಅರ್ತ್ ಎಲಿಮೆಂಟ್ಸ್ ಕ್ರಿಟಿಕಲ್ ಮಿನರಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾಡರ್ನ್ ಟೆಕ್ನಾಲಜಿ ಎದಕ್ಕೆ ಬಳಸ್ತೀವಿ ಅಂತಕ್ಕಂಥ ಕೊಟ್ಟಿದ್ದಾರೆ. ಇಲ್ಲಿ ನಾನು ರೀಸೆಂಟ್ 2-3 ಒಂದು ಕ್ಲಾಸ್ ಹಿಂದೆನೂ ಕೂಡ ನಿಮಗೆ ಇದೇನಂತಂದ್ರೆ ರೇರ್ ಅರ್ತ್ ಎಲಿಮೆಂಟ್ ಅಥವಾ ಕ್ರಿಟಿಕಲ್ ಮಿನರಲ್ ಬಗ್ಗೆ ಹೇಳಿದೀನಿ ನಾನು. ಗವರ್ಮೆಂಟ್ ಇಂಡಿಯಾ ಲಾಂಚ್ ದ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ 2025 ಅಂತಕ್ಕಂಥ ಲಾಂಚ್ ಮಾಡಿದ್ರು. ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಸೆಟ್ ಆಫ್ 13 ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. 13 ಸೆಟ್ ಆಫ್ 13 ಮೆಟಾಲಿಕ್ ಎಲಿಮೆಂಟ್ಸ್ ಅಂತ 13 ಅಂತ. ಅದೈತಾ ಸರಿಯಾಗಿದ್ರು ತಪ್ಪಾಗಿದ್ರೆ ಅಂತಕ್ಕಂಥ ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡಿ. ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗ್ಝಿನ್ 2025 ಪೇಜ್ ನಂಬರ್ 44 ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ಅರ್ಥ ಆಯ್ತಾ?
ಇದ್ರಲ್ಲಿ ನಾನು ಎಲ್ಲ ಹೇಳಿದ್ದೀನಿ. ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಯಾವಾಗ ಲಾಂಚ್ ಮಾಡಲ್ಲ ಅಂದ್ರೆ ಜನವರಿ ತಿಂಗಳಲ್ಲಿ ಬಂದಿದೆ. ಜನವರಿ ತಿಂಗಳಲ್ಲಿ ವೃಷ್ಟಿ ಮಹತ್ವದ ಮಿಷನ್ಗೆ ಅನುಮೋದನೆ ನೀಡಲಾಗಿದೆ. ಅಂದ್ರೆ 2025 ಅನುಮೋದನೆ ನೀಡಲಾಗಿರ್ತಕ್ಕಂಥದ್ದು. ಸೊ ಅಫ್ಕೋರ್ಸ್ ಇದು ರೈಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ನಾನು ಎಲ್ಲ ಹೇಳಿದೆ ನಿಮಗೆ, ಇಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. ನಿರ್ಣಾಯಕ ಖನಿಜಗಳಂದ್ರೆ ಏನು? 30 ನಿರ್ಣಾಯಕ ಖನಿಜಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 13 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ತಪ್ಪಾಗಿರ್ತಕ್ಕಂಥದ್ದು ಸ್ಟೇಟ್ಮೆಂಟು. ಇನ್ನ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಚೈನಾದ ಹೈಯೆಸ್ಟ್ ಶೇರ್ ಇನ್ ಮೈನಿಂಗ್ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕವರ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ನೋಡೋಣ. ನೋಡಿ, ಆ ಸ್ಟೇಟ್ಮೆಂಟ್ ಮಾತ್ರ ಇಲ್ಲೆಲ್ಲಿ ನಮ್ದ್ರಲ್ಲಿ ಕವರ್ ಆಗಿಲ್ಲ. ಬಟ್ ಎಲ್ಲೆಲ್ಲಿ ಇವುಗಳನ್ನ ಬಳಸ್ತೀವಿ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಅಂತಕ್ಕಂಥದ್ದು. ನ್ಯಾಷನಲ್ ಕ್ರಿಟಿಕಲ್ ಮಿಷನ್ ಅಂದ್ರೆ ಏನು? ಎಷ್ಟು ಒಂದು ಕ್ರಿಟಿಕಲ್ ಮಿನರಲ್ಸ್ ಗಳು ಇದಾವೆ, ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಭಾರತದಲ್ಲಿ. ಇವೆಲ್ಲದರ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇಟ್ ಮೀನ್ಸ್ ದಾಟ್ ನೀವು ಆರಾಮಾಗಿ ಕ್ವಶನ್ಗೆ ರೀಚ್ ಆಗ್ಬೋದಾಗಿತ್ತು. ಯಾಕಂದ್ರೆ 4ನೇ ಎಲಿಮಿನೇಟ್ ಮಾಡಿದ್ರೆ ಇದನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು? ಮೊದಲನೇ ಸ್ಟೇಟ್ಮೆಂಟ್ ಕವರ್ ಸರಿ ಆಗುತ್ತೆ, ಮೊದಲ ಸ್ಟೇಟ್ಮೆಂಟ್ ಸರಿ ಆಗುತ್ತೆ ಮತ್ತು 3ನೇ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಇವೆರಡೂ ಸ್ಟೇಟ್ಮೆಂಟ್ಗಳು ನಮ್ಮಲ್ಲಿ ಕವರ್ ಆಗಿವೆ. ಇಟ್ ಮೀನ್ಸ್ ದಾಟ್ ಏನಾಗಿದೆ, 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಹಂಗೆ ಎಷ್ಟು ಪ್ರಶ್ನೆ ಬಂದಿದೆ ಅಂತಕ್ಕಂಥ ತೋರಿಸ್ತಾ ಇದ್ದೀನಿ. ಇದು ಏನು ಕೊಟ್ಟಿದ್ದಾರೆ ಅಂದ್ರೆ, ಲಾಂಗ್ ಟರ್ಮ್ ಲೋ ಎಮಿಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಕೊಟ್ಟಿದ್ದಾರೆ. ನಾವು ನೆಟ್ ಜೀರೋಗೆ ಯಾವಾಗ ಟಾರ್ಗೆಟ್ ಹಾಕೊಂಡಿದ್ದಾರೆ ಭಾರತ? 2070. ಸುಮಾರು 10 ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಮೊದಲನೇ ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಇನ್ನು ಇಂಡಿಯಾಸ್ 4th ಬೈನಿಯಲ್ ಅಪ್ಡೇಟೆಡ್ ರಿಪೋರ್ಟ್ ಸಬ್ಮಿಟೆಡ್ ಡಿಸೆಂಬರ್ 2024 ಅರೌಂಡ್ 8% ಡಿಕ್ರೀಸ್ ಇನ್ ದ ಗ್ರೀನ್ ಹೌಸ್ ಎಮಿಷನ್ 2020 ಮತ್ತು 2019 ನಡೆಯಲಿ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಕವರ್ ಆಗಿದೆ ಇಲ್ಲ ಅಂತಕ್ಕಂಥ ಇದಂತರೂ ಜನರಲ್ ಸ್ಟೇಟ್ಮೆಂಟ್ ಇದೆ. ತೋರಿಸ್ತೀನಿ ನಿಮಗೆ ಪ್ರೂಫ್ ಬೇಕಂದ್ರೆ. ಜನವರಿ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 3, ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್. ಇಲ್ಲಿ ನೋಡಿ, ಭಾರತ ತನ್ನ ಹಸಿರುಮನೆ ಅನಿಲ ಹೊರಸೂಚಕ ಪ್ರಮಾಣವನ್ನು ಕಡಿಮೆ ಮಾಡಲು ಪ್ರಗತಿ ಕಂಡಿದೆ. 2019 ಮಟ್ಟಕ್ಕೆ ಹೋಲಿಸಿದರೆ 2020ರಲ್ಲಿ 7.93% ಕಾಣಿಸ್ತಾನೆ ಕಡಿಮೆ ಆಗಿದೆ. ಈ ಸ್ಟೇಟ್ಮೆಂಟ್ ಇದೆನೋ ಇಲ್ವೋ ಇಲ್ಲಿ ನೋಡಿ. 4th ಬೈನಲ್ ಅಪ್ಡೇಟೆಡ್ ರಿಪೋರ್ಟ್ 2020 ಡಿಸೆಂಬರ್ 2024 8% ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಕೊಟ್ಟಿದ್ದೀವಿ ನಾವು? 7.93%. ಇಟ್ ಮೀನ್ಸ್ ದಟ್ 100% ಏನಾಗಿದೆ, ಈ ಕ್ವಶನ್ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ಪೇಜ್ ನಂಬರ್ ಜನವರಿ ಮಂತ್ ಮ್ಯಾಗಝಿನ್ 2025 3ನೇ ಪೇಜ್ ನಂಬರ್ 3 ನೋಡಿ. ಈ ಸ್ಟೇಟ್ಮೆಂಟ್ ಅಂತ ನಾನು ಸುಮಾರು ಕ್ಲಾಸಲ್ಲಿ ಹೇಳಿದ್ದೀನಿ. ನೆಟ್ ಜೀರೋ ಗುರಿ ಯಾವಾಗ ಹಾಕೊಂಡಿದೆ ಭಾರತ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಮ್ಯಾಂಗ್ರೋವ್ಸ್ ಗಳ ಬಗ್ಗೆ ಕೊಟ್ಟಿದ್ದಾರೆ, ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ. ಸೊ ಮ್ಯಾಂಗ್ರೋವ್ಸ್ ಎಗೋ ಸಿಸ್ಟಮ್ ಬಗ್ಗೆ ಎಲ್ಲಿ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತದೆ. ಮ್ಯಾಂಗ್ರೋವ್ ಸೆಲ್ಸ್ ಗಳ ಬಗ್ಗೆ, ಮ್ಯಾಂಗ್ರೋವ್ ಬಗ್ಗೆ ಇವು ಎದಕ್ಕೆ ಸಹಾಯ ಮಾಡ್ತಾವ? ನ್ಯೂಮ್ಯಾಟೋಫೋರಸ್ ಗಳಂದ್ರೆ ಏನು? ಉಪ ಉಷ್ಣ ಮತ್ತು ಉಷ್ಣದಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದು. ಸಣ್ಣ ಮರ ಮತ್ತು ಪೊದೆ ಸಸ್ಯವಾಗಿ ಕರಾಳ ಉದ್ದಾಗ ಬೆಳಿತಾವ. ಇವು ಅಂತಕ್ಕಂಥವು ಎಲ್ಲೆಲ್ಲಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. 100% ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಸಾಗರ ಮಾಲಾ ಬಗ್ಗೆ ಕೊಟ್ಟಿದ್ದಾರೆ. ಸಾಗರ ಮಾಲಾ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇದ್ರ ಉದ್ದೇಶ ಕೊಟ್ಟಿದ್ದಾರೆ. ಸಾಗರ ಮಾಲಾ 2.0 ಕೊಟ್ಟಿದ್ದಾರೆ. ಸೊ ನಿಮಗೆ ಪ್ರೂಫ್ ತೋರಿಸ್ತೀನಿ ಇಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ಪೇಜ್ ನಂಬರ್ 28 ಭಾರತ ಮಾಲಾ ಪರಿಯೋಜನೆ ಹೇಳಬೇಕಾದ್ರೆ ನಿಮಗೆ ನಾನೆಲ್ಲ ಕವರ್ ಮಾಡಿದ್ದೀನಿ. ಸಾಗರ ಮಾಲಾ 2015ರಲ್ಲಿ ಲಾಂಚ್ ಮಾಡಲಾಯಿತು. ಬಂದರುಗಳು ಮತ್ತು ಶಿಪ್ಪಿಂಗ್ ಜಲಮಾರ್ಗ ಸಚಿವಾಲಯದ ಅಡಿಯಲ್ಲಿ ಬರ್ತದ. ಇದೇನು ಕೆಲಸ ಏನು ಅಂತಕ್ಕಂಥದ್ದು? PM ಜಗತ್ಸತಿ ಅಡಿಯಲ್ಲಿ ಈ ಒಂದು ಜಲಮಾರ್ಗಗಳ ಅಡಿಯಲ್ಲಿ ಒಂದು ಸಂಪರ್ಕ ಮತ್ತು ಲಾಜಿಸ್ಟಿಕ್ ದಕ್ಷತೆಯನ್ನು ಹೆಚ್ಚಿಸುವುದು, ಬಂದರುಗಳನ್ನು ಆಧುನೀಕರಣ ಮಾಡೋದು, ಕರಾವಳಿ ಹಡಗಳನ್ನು ಹೆಚ್ಚಿಸೋದು, ಇದ್ರ ಕೇಂದ್ರೀಕರಣ ಮಾಡುತ್ತೆ ಅಂತಕ್ಕಂಥದ್ದು. ಭಾರತ ಮಾಲಾ ಯಾವಾಗ ಲಾಂಚ್ ಮಾಡಿದ್ರು ಅಂತಕ್ಕಂಥದ್ದು. ಇಟ್ ಮೀನ್ಸ್ ದಟ್ ಇದಕ್ಕೂ ಕೂಡ ಏನಾಗಿದೆ, 100% ಹೆಲ್ಪ್ ಆಗಿಲ್ಲ ಅಂದ್ರೆ ಒಂದು 80% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್. ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ದಾರೆ. ಸಾರಿ ಫ್ರೆಂಡ್ಸ್, ಇದು ಏನಾಗಿದೆ ಅಂದ್ರೆ ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥದ್ದು. ಇದು ಕರೆಂಟ್ ಅಫೇರ್ಸ್, ಬಟ್ ನಾನು ಅದನ್ನ ಇದರಲ್ಲಿ ಪೇಪರ್ ಸ್ನಿಪೆಟ್ ಅನ್ನ ಹಾಕಿಲ್ಲ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಎಕ್ಸ್ ಬಾರ್ನ್ ಇಂದ ವಿಕೆ ವಾಸ್ ಕನ್ಫರ್ಡ್ ನೊಬೆಲ್ ಪ್ರೈಸ್ ಇನ್ 2020. He was a professor in American University when prize was announced in Identify X ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಅಕ್ಟೋಬರ್ ಮಂತ್ ಮ್ಯಾಗಝಿನ್ ಅಕ್ಟೋಬರ್ 2025ರಲ್ಲಿ ತೆಗೆದು ನೋಡಿ ನೊಬೆಲ್ ಪ್ರೈಸ್ ಗಳನ್ನ. ವೈದ್ಯಕೀಯ ವಿಭಾಗದಲ್ಲಿ 3 ಜನ ಇದ್ದಾರೆ, 3 ಜನ ಇಬ್ಬರದ್ದು ಕೊಟ್ಟಿದ್ವಿ. ಭೌತಶಾಸ್ತ್ರ 4 ಜನ. ಎಲ್ಲೆಲ್ಲಿ ಅವರು ಅಧ್ಯಯನ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಕೊಟ್ಟಿದ್ದೀನಿ ನಾನು ನಿಮಗೆಲ್ಲ. ವಾರ್ತಾಶಾಸ್ತ್ರದಲ್ಲಿ ಕಾಣಿಸ್ತದೆ ಅಮೆರಿಕ, ಲಂಡನ್, USA. ಇಟ್ ಮೀನ್ಸ್ ದಟ್ ಇದನ್ನು ಡೈರೆಕ್ಟ್ ನಾವು ಎಲ್ಲಿ ಕೊಟ್ಟಿಲ್ಲ. ಒಂದು 20 to 10% ಅಷ್ಟೇ ನಿಮಗೆ ಏನಾಗಿದೆ ಈ ಕ್ವಶನ್ಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಬ್ಲಾಕ್ ಚೈನ್ ಟೆಕ್ನಾಲಜಿ. ಸುಮಾರು ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಅರ್ಧ ಆಯ್ತಾ? ಬಿಟ್ ಕಾಯಿನ್ ಬಗ್ಗೆ ಹೇಳ್ಬೇಕಾದ್ರೆ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ. ನೆಕ್ಸ್ಟ್ ಏನು ಕೇಳಿದ್ರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಇನ್ ಇಂಡಿಯಾ ಕೇಳಿದರೆ. ಪ್ರಯೋಜನ್ ರಿಗಾರ್ಡಿಂಗ್ ಟು ಅಡ್ಮಿಷನ್ 5th ಶೆಡ್ಯೂಲ್ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಮೇಘಾಲಯ, ತ್ರಿಪುರಾ, ಅಸ್ಸಾಂ ಮತ್ತು ಮಿಜೋರಾಂ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ, ಸಮ್ ಟ್ರೈಬ್ಸ್ ಇಂಡಿಯಾ ಎಂಟೈರ್ಡ್ ಎಕ್ಸಾಮ್ಸ್ ಅಂತ ಪೇಯಿಂಗ್ ಇನ್ಕಮ್ ಟ್ಯಾಕ್ಸ್ ಒಂದು ಸರ್ಟನ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಇವು ಕವರ್ ಆಗಿದಾವೆ ಇಲ್ಲ ಅಂತಕ್ಕಂಥ ತೋರಿಸ್ತೀನಿ ನಿಮಗೆ ಪ್ರೂಫ್ ಬೇಕಂದ್ರೆ. ನೋಡ್ರಿ, ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ಪೇಜ್ ನಂಬರ್ 26 6ನೇ ಅನುಸೂಚಿ. 6ನೇ ಅನುಸೂಚಿಯಲ್ಲಿ ಯಾವ ರಾಜ್ಯಗಳು ಬರ್ತಾವ ಅಂತ ಕೊಟ್ಟಿದ್ದೀನಿ ನಿಮಗೆ. ಅಸ್ಸಾಮು, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ. ಅರ್ಥ ಆಯ್ತಾ?
ಅವರು 5ನೇ ಅನುಸೂಚಿ ಅಂತ ಕೊಟ್ಟಿದ್ದಾರೆ. ಸೊ 1ನೇ ಸ್ಟೇಟ್ಮೆಂಟ್ ಅಫ್ಕೋರ್ಸ್ ಏನಾಯ್ತು, ತಪ್ಪಾಯ್ತು. ಅರ್ಥ ಆಯ್ತಾ? 1ನೇ ಸ್ಟೇಟ್ಮೆಂಟ್ ತಪ್ಪಾಯ್ತು. ಆಮೇಲೆ ಐದನೇ ಒಂದು ಶೆಡ್ಯೂಲ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು, ಕಾಣಿಸ್ತೇನೆ. 5ನೇ ಅನುಸೂಚಿ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವುಗಳ ಒಂದು ಏನಂದ್ರೆ ಇಲ್ಲಿ ಎಲ್ಲಾ ಡೆಪ್ತ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ನಾನು. ಏನೇನು ಒಂದು ನೇಮಕ ಮಾಡ್ತಾರ, ಏನು ಜಿಲ್ಲಾ ಒಂದು ಮಂಡಳಿ, ಜಿಲ್ಲಾ ಕೌನ್ಸಿಲ್ ಇರ್ಬೇಕಂತಕ್ಕಂಥದ್ದು, 4ಕ್ಕಿಂತ ಹೆಚ್ಚು ಸದಸ್ಯರು ಇರ್ಬೇಕಂತಕ್ಕಂಥದ್ದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. 5ನೇ ಅನುಸೂಚಿ ಏನು, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಬಿಟ್ಟು ಎಲ್ಲಾ ಒಂದು ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಇದು ಅಪ್ಲೈ ಆಗುತ್ತೆ, ಯಾವ ರಾಜ್ಯಗಳು ಅಪ್ಲೈ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಏನ್ ಮಾಡಿದ್ರೆ, ಒಂದ್ ಕಡೆ ಎಲ್ಲ ಗುಪ್ತಾ ಕಮಿಟಿ ಕೊಟ್ಟಿದ್ದಾರೆ, ಆರ್ ಎನ್ ಮಲ್ಹೋತ್ರಾ ಕಮಿಟಿ ಕೊಟ್ಟಿದ್ದಾರೆ, ಉರ್ಜಿತ್ ಪಟೇಲ್ ಕಮಿಟಿ ಕೊಟ್ಟಿದ್ದಾರೆ, ಇನ್ನು ವಾಯಚ ಒಂದು ಮಾಲೇಗಾಂವ್ ಕಮಿಟಿ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇದು ಕವರ್ ಆಗಿದೆ, ನಾವು ಮಾಡಿರೋದ್ರಲ್ಲಿ ಇದು ಕವರ್ ಆಗಿದೆ, ಇದು ಕವರ್ ಆಗಿದೆ. ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಏಪ್ರಿಲ್ ಮಂತ್ ಮ್ಯಾಗಜಿನ್ 2024 ಪೇಜ್ ನಂಬರ್ 10, ಭಾರತೀಯ ವಿಮಾ ನಿಯಂತ್ರಣ ಪ್ರಾಧಿಕಾರ ಇದ್ರ ಒಂದು ರಜತ ಮಹೋತ್ಸವ ಆಚರಣೆ ಮಾಡ್ತಿತ್ತು. ಆ ಸಂದರ್ಭದಲ್ಲಿ ಹೇಳಿದ್ದೆ ನಿಮಗೆ, ಇಲ್ಲಿ ಕಾಣಿಸ್ತದೇನಾ ನೋಡಿ, ಇಲ್ಲಿ ವಿಮಾ ವಿದ್ಯಮಾನ ನಿಯಂತ್ರಿಸಲು ಅಂದ್ರೆ ಇನ್ಸೂರೆನ್ಸ್, ಅದೇ ಇನ್ಸೂರೆನ್ಸ್ ರಿಲೇಟೆಡ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕಾಂಪ್ರಿಹೆನ್ಸಿವ್ ರಿಫಾರ್ಮ್ ಆಫ್ ಇನ್ಸೂರೆನ್ಸ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ. ನಿಯಮ ಅಭಿವೃದ್ಧಿಪಡಿಸಲು ಮಲ್ಹೋತ್ರಾ ಸಮಿತಿ ವರದಿ ಶಿಫಾರಸುಗಳನ್ನ IRDA ಸ್ಥಾಪನೆ ಮಾಡಲಾಯಿತು 1919. ಸೊ ಇಟ್ ಮೀನ್ಸ್ ದಾಟ್ ಇದು ಕರೆಕ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಒಂದೇದ ಕರೆಕ್ಟ್, ಒಂದೇದಂದ್ರೆ 1, 3, 4 ಆಗುತ್ತೆ. ಅರ್ಥ ಆಯ್ತಾ? 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಮತ್ತೆ ನಾನು ಇತ್ತೀಚಿನ ಕ್ಲಾಸ್ ಅಲ್ಲಿ ಇದು ವಾಯಾಚ ಮಾಲೇಗಾಂವ್ ಕಮಿಟಿ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಯಾವಾಗ ಹೇಳಿದ್ದೀನಿ ಅಂದ್ರೆ, RBI ಗರಿಷ್ಠ ಲಾಭಾಂಶ ಏನು ವರ್ಗಾವಣೆ ಮಾಡಿದೆ ನೋಡ್ರಿ, ಆ ಸಂದರ್ಭದಲ್ಲಿ 2-3 ಕ್ಲಾಸ್ ಹಿಂದೆ ನಾನು ಹೇಳಿದ್ದೀನಿ. ಅರ್ಥ ವಿಮಲ್ ಜನರಲ್ ಕಮಿಟಿ ಬಗ್ಗೆ ಹೇಳಿದ್ದೀನಿ, ವಾಯಾಚ್ ಮಾಲೇಗಾಂವ್ ಸಮಿತಿ ಬಗ್ಗೆ ಹೇಳಿದ್ದೀನಿ. ಅರ್ಥ ಇದು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಿದೆ ವಾಯಾಚ್ ಮಾಲೇಗಾಂವ್ ಕಮಿಟಿ ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ನಾನು ಕೊಟ್ಟಿರ್ತಕ್ಕಂಥದ್ದು. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಎಷ್ಟು ಪ್ರಶ್ನೆಗಳಿದಾವೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಇದು ಸುಮಾರು 2-3 ಬಾರಿ ಮಾಡಿರ್ಬೇಕು ನಾನು ಕ್ಲಾಸ್ ಅಲ್ಲಿ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ನೀತಿಯಾಗಿ ಬಿಡುಗಡೆ ಮಾಡೋದು ಮತ್ತು ಇದ್ರ ಬಿಡುಗಡೆ ಮಾಡೋದು. ಅಕ್ಟೋಬರ್ ಮಂತ್ ಮ್ಯಾಗಜಿನ್ 2025 ಪೇಜ್ ನಂಬರ್ 31 ಜಾಗತಿಕ ಭೂಆಯಾಮ ಬಡತನ ಸೂಚ್ಯಂಕ ಯಾವ ಒಂದು ಮಾನದಂಡಗಳದಾವೆ ಎಲ್ಲವನ್ನು ಹೇಳಿದೀನಿ. ಇನ್ನ ಇಂಡಿಯಾದ ಒಂದು ಅಂದ್ರೆ ಸ್ಟೇಟ್ಗಳು, ಇಂಡಿಯಾದ ಇದು ಜಾಗತಿಕ ಆಯ್ತು, ರಾಷ್ಟ್ರೀಯ ಒಂದು ಭೂಆಯಾಮ ಬಡತನ ಸೂಚ್ಯಂಕ ನೀತಿಯಾಗಿ ಏನು ಬಿಡುಗಡೆ ಮಾಡ್ಯಾದ ನೋಡ್ರಿ, ಆ ಡೇಟ್ ಅಲ್ಲಿ ಕೂಡ ನಾನು ಏನ್ ಮಾಡಿದ ಬಗ್ಗೆ ಡಿಸ್ಕಷನ್ ಮಾಡಿದೀನಿ. ಇನ್ನ ಕೊಲಂಬೋ ಪ್ರೊಸೆಸ್ ಬಗ್ಗೆ, ಅಬುಧಾಬಿ ಡೈಲಾಗ್ ಬಗ್ಗೆ, ಗ್ಲೋಬಲ್ ಫೋರಮ್ ಆಫ್ ಮೈಗ್ರೇಷನ್ ಬಗ್ಗೆ, ಕೊಲಂಬೋ ಪ್ರಕ್ರಿಯೆಗೆ ಅಧ್ಯಕ್ಷ ವಹಿಸಿಕೊಂಡ ಭಾರತ ಇಲ್ಲಿ ಏನ್ ಮಾಡಿದೆ, ಇದು ಒಂದು ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿಸಿಷನ್ ಇಸ್ ಬೈಂಡಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದೆ ನೋಡಿ, ನಾನು ಬೈಂಡಿಂಗ್ ಇದನ್ನ, ಇದ್ರ ಡಿಸಿಷನ್ ನಾನ್ ಬೈಂಡಿಂಗು. ಅಫ್ಕೋರ್ಸ್ 1ನೇ ಸ್ಟೇಟ್ಮೆಂಟ್ ತಪ್ಪಾಯ್ತು, 1ನೇ ಸ್ಟೇಟ್ಮೆಂಟ್ ತಪ್ಪಾಯ್ತು, ಇದು ಹೋಯ್ತು, ಉಳಿದಿರ್ತಕ್ಕಂಥ 2, 3 ಮತ್ತು 2 ಇದಕ್ಕೆ ಏನಾಗಿದೆ, ಒಂದು 50% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು ಎಲಿಮಿನೇಷನ್ ಅಲ್ಲಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನಿಮಗೆ ಕೆಲವೊಂದು CBI ಬಗ್ಗೆ ನಾನು ಹೇಳಿದ್ದೆ, ಇವೆರಡಕ್ಕರ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ. ಇದಕ್ಕೆ ಏನಾಗಿದೆ, ಒಂದು 10% ಹೆಲ್ಪ್ ಆಗಿದೆ. ಇನ್ನು ತದನಂತರದಲ್ಲಿ ಇದು ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್, ಇದ್ರ ಬಗ್ಗೆನೂ ಕವರ್ ಮಾಡಿದೀನಿ, ಬಟ್ ನಾನು ಸಿಕ್ಕಿಲ್ಲ. 100% ಇದಕ್ಕೆ ಹೆಲ್ಪ್ ಆಗಿದೆ. ಇನ್ನು ನೆಕ್ಸ್ಟ್ ONDC ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಅದಕ್ಕೆ ನಾನು ಬಹಳ ಹುಡ್ಕಾಡಕ್ ಹೋಗಿಲ್ಲ, ಅದಕ್ಕೆ ಇದನ್ನು ಕೂಡ ಮಾಡಿದ್ವಿ, ಬಟ್ 50% ಕವರ್ ಆಗಿದೆ. ಇವೆಲ್ಲ ನಮ್ಮ ಒಂದು ಮ್ಯಾಗಝಿನ್ ಇಂದ ಬಂದಿರತಕ್ಕಂಥದ್ದು ಮತ್ತು ಕ್ಲಾಸ್ ಇಂದ ಬಂದಿರತಕ್ಕಂಥದ್ದು. ಇಟ್ ಮೀನ್ಸ್ ದಾಟ್ ನೀವೇ ಕವರ್ ಮಾಡಿ, ನೀವೇ ಕೌಂಟ್ ಮಾಡಿ, ಸುಮಾರು 35-40 ಪ್ರಶ್ನೆಗಳು ಬಂದಿದ್ದಾವೆ. ಅರ್ಥ ಆಯ್ತಾ? ಮತ್ತು ಕೆಲವೊಂದು ಸ್ಟೇಟ್ಮೆಂಟ್ಗಳು, ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ಗಳು ಕವರ್ ಆಗೋದು ನಾನು ಇದರಲ್ಲಿ ಕೊಟ್ಟಿಲ್ಲ ನಿಮಗೆ. ಇಷ್ಟು ನಿಮ್ಮ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲಾ ವಿಡಿಯೋಸ್ಗಳು ಶೇರ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ತೀನಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.